1960 ರೋಮ್ ಅಲ್ಲಿ ಒಲಿಂಪಿಕ್ಸ್ ಪಂದ್ಯಗಳು ಆಯೋಜನೆಯಾಗಿರುತ್ತೆ. 400 ಮೀಟರ್ಸ್ ರನ್ನಿಂಗ್ ರೇಸ್ ಅಲ್ಲಿ ನಮ್ಮ ಭಾರತದಿಂದ ಅವಾಗಿನ ಸ್ಪೋರ್ಟ್ಸ್ ಮ್ಯಾನ್ ಸೆನ್ಸೇಷನ್ ಆಗಿದ್ದ ಮಿಲ್ಖಾ ಸಿಂಗ್ ಭಾಗವಹಿಸಿರ್ತಾರೆ. ಇಡೀ ಇಂಡಿಯಾ ಕಣ್ಣು ಅಷ್ಟೇ ಅಲ್ಲ, ಅಲ್ಲಿಗೆ ಬಂದಿದ್ದ ಎಲ್ಲಾ ದೇಶಗಳ ಕಣ್ಣು ಮಿಲ್ಖಾ ಸಿಂಗ್ ಮೇಲೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಭಾಗವಹಿಸುತ್ತಿದ್ದ ಬೇರೆ ಆಟಗಾರರಿಗಿಂತ ಹೆಚ್ಚು ರೆಕಾರ್ಡ್ಸ್ ಮಿಲ್ಖಾ ಸಿಂಗ್ ಹೆಸರಲ್ಲಿ ಇರುತ್ತೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿ ಅಖಾಡಕ್ಕೆ ಇಳಿದು ರನ್ನಿಂಗ್ ಶುರು ಮಾಡಿದಾಗ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಮಿಲ್ಖಾ ಸಿಂಗ್ ಓಡ್ತಾ ಇರ್ತಾರೆ. ಆ ಓಟ ನೋಡಿ ಅವರ ಕೋಚ್ ಭಾಗ್ ಮಿಲ್ಖಾ ಭಾಗ್ ಅಂತ ಗ್ರೌಂಡ್ ಅಲ್ಲಿ ಎನ್ಕರೇಜ್ ಮಾಡ್ತಿರ್ತಾರೆ, ಅಂದ್ರೆ ಓಡು ಮಿಲ್ಖಾ ಓಡು ಅಂತ. ಆದ್ರೆ ಅವರ ಕೋಚ್ ಭಾಗ್ ಅಂತ ಕಿರ್ಚಿದಾಗೆಲ್ಲ ಮಿಲ್ಖಾ ಸಿಂಗ್ ಗೆ ಅವರ ಚೈಲ್ಡ್ಹುಡ್ ಟ್ರಾಮಾ ನೆನಪಾಗುತ್ತೆ. ಯಾಕಂದ್ರೆ ಈ ಭಾಗ್ ಅನ್ನೋ ಧ್ವನಿ ಹಿಂದೆ ಅವರ ಜೀವನದಲ್ಲಿ ಒಂದು ಇಡೀ ಜೀವನ ಪೂರ್ತಿ ಮರೆಯೋಕೆ ಆಗದೆ ಇರುವಂತಹ ಕರಾಳ ಘಟನೆ ನಡೆದಿತ್ತು. ಯಾವಾಗ ಆ ಚೈಲ್ಡ್ಹುಡ್ ಟ್ರಾಮಾ ನೆನಪಾಗುತ್ತೋ ಕ್ರಮೇಣ ಮಿಲ್ಖಾ ಸಿಂಗ್ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಗೆಲುವಿನ ಅಂಚಲಿದ್ದ ಪಂದ್ಯದಲ್ಲಿ ಡಿಸ್ಟರ್ಬ್ ಆಗಿ ಹಿಂದೆ ನೋಡಿ ಮಿಲ್ಖಾ ಸಿಂಗ್ ಸೋತು ಬಿಡ್ತಾರೆ. ರೋಮ್ನ ಒಲಿಂಪಿಕ್ಸ್ ಅಲ್ಲಿ ಸೋತ ಮೇಲೆ ಪಾಕಿಸ್ತಾನ ಪ್ರೆಸಿಡೆಂಟ್ ಆಯೂಬ್ ಖಾನ್ ಮಿಲ್ಖಾ ಸಿಂಗ್ ನ ಅವರ ದೇಶಕ್ಕೆ ಬಂದು ಕಂಟೆಸ್ಟ್ ಮಾಡೋಕೆ ಆಹ್ವಾನ ಕೊಡ್ತಾರೆ. ಆದ್ರೆ ಪಾಕಿಸ್ತಾನ ಹೋಗೋದಕ್ಕೆ ಮಿಲ್ಖಾ ಸಿಂಗ್ ನಿರಾಕರಿಸ್ತಾರೆ. ಈ ವಿಷಯ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ತಿಳಿದಾಗ ಪಾಕಿಸ್ತಾನದ ಆಹ್ವಾನವನ್ನ ನಿರಾಕರಿಸಿದ್ರೆ ಅದು ತಪ್ಪು ಸಂದೇಶ ಸಾರುತ್ತೆ, ಹೇಗಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಕಂಟೆಸ್ಟ್ ಮಾಡೋಕೆ ಕನ್ವಿನ್ಸ್ ಮಾಡಿ ಅಂತ ಹೇಳಿದಾಗ ಸ್ಪೋರ್ಟ್ಸ್ ಪ್ರೆಸಿಡೆಂಟ್ ಮಿಸ್ಟರ್ ವಾದಾ ರೋಮ್ ಅಲ್ಲಿ ಸೋತಾಗಿಂದ ಮಿಲ್ಖಾ ಸಿಂಗ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಆಗ ಸ್ವತಃ ಮಿಲ್ಖಾ ಸಿಂಗ್ ಅವರ ಕೋಚ್ ರಣವೀರ್ ಸಿಂಗ್ ಅವರು ಬಂದು ಮಿಲ್ಖಾ ಸಿಂಗ್ ಪಾಕಿಸ್ತಾನಕ್ಕೆ ಹೋಗೋದನ್ನ ನಿರಾಕರಿಸೋದಕ್ಕೆ ಕಾರಣ ಅದಲ್ಲ, ಅದಕ್ಕೆ ವೈಯಕ್ತಿಕ ಕಾರಣಗಳಿವೆ ಅಂತ ಹೇಳ್ತಾರೆ. ಆಗ ನೆಹರು ಅವರು ಅದೇನೇ ಇರ್ಲಿ, ನೀವೇ ಖುದ್ದಾಗಿ ಇವ್ರ ಜೊತೆ ಹೋಗಿ ಮಿಲ್ಖಾ ಸಿಂಗ್ ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈಗ ಮಿಲ್ಖಾ ಸಿಂಗ್ ಅವರ ಮನವೊಲಿಸೋದಕ್ಕೆ ಡೆಲ್ಲಿಯಿಂದ ಚಂಡೀಗರ್ಗೆ ಪ್ರಯಾಣಕ್ಕೆ ಮುಂದಾದಾಗ ಹೋದ ಕೆಲಸ ಸುಲಭವಾಗ್ಲಿ ಅಂತ ಮಿಲ್ಖಾ ಸಿಂಗ್ ಅವರ ಮೆಂಟರ್ ಆಗಿದ್ದ ಗುರುದೇವ್ ಸಿಂಗ್ ಅವರನ್ನು ಕೂಡ ಕರ್ಕೊಂಡು ಪ್ರಯಾಣ ಶುರು ಮಾಡ್ತಾರೆ. ನಾನು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅನ್ನೋ ಮಿಲ್ಖಾ ಸಿಂಗ್ ಅವರ ಹೇಳಿಕೆ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಆಗಿ ಬಂದಿರುತ್ತೆ. ಸ್ಪೋರ್ಟ್ಸ್ ಪ್ರೆಸಿಡೆಂಟ್ ಅದನ್ನ ತೋರಿಸಿ ಪಾಕಿಸ್ತಾನಕ್ಕೆ ಹೋಗದೆ ಇರೋದಕ್ಕೆ ಅಂತ ಮಹತ್ವವಾದ ಕಾರಣ ಏನಿದೆ ಗುರುದೇವ್ ಸಿಂಗ್ ಅಂತ ಅವ್ರನ್ನ ಕೇಳ್ತಾರೆ. ಆಗ ಗುರುದೇವ್ ಸಿಂಗ್ ಅದೊಂದು ದೊಡ್ಡ ಕತೆ ಅಂತ ಹೇಳಿ ಈಗ ಮಿಲ್ಖಾ ಸಿಂಗ್ ಅವರ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ. 1954 ಅಂದ್ರೆ 6 ವರ್ಷಗಳ ಹಿಂದೆ ನಾನು ಮಿಲ್ಖಾ ಸಿಂಗ್ ನ ಮೊದಲನೇ ಸಲ ಭೇಟಿಯಾಗಿದ್ದು ಸಿಕಂದರಾಬಾದ್ ನ ಆರ್ಮಿ ರೆಜಿಮೆಂಟ್ ಸೆಂಟರ್ ಅಲ್ಲಿ. ಪ್ರತಿ ವರ್ಷ ಆರ್ಮಿಗೆ ಹೊಸ ಯುವಕರು ಜಾಯಿನ್ ಆಗ್ತಾರೆ, ಅದರಲ್ಲಿ ಮಿಲ್ಖಾ ಸಿಂಗ್ ಕೂಡ ಒಬ್ಬ. ಹೊಸದಾಗಿ ಜಾಯಿನ್ ಆದ ಬ್ಯಾಚ್ ಗೆ ತುಂಬಾ ಕಠಿಣವಾದ ಟ್ರೈನಿಂಗ್ ಇರುತ್ತೆ. ಅವ್ರಿಗೆ ಒಂದು ಪ್ಲೇಟ್ ಮಗ್ ಬಿಟ್ರೆ ಇನ್ನೇನು ಕೊಡಲ್ಲ. ಒಂದೇ ಮಗ್ಗಲ್ಲಿ ನೀರ್ ಕುಡಿಬೇಕು, ಸ್ನಾನ ಮಾಡ್ಬೇಕು, ಎಲ್ಲಾ ಕೆಲ್ಸಗಳಿಗೂ ಅದೊಂದೇ ಮಗ್ನ ಬಳಸಬೇಕು. ಆ ಬ್ಯಾಚ್ ಅಲ್ಲಿ ಇವರ ಟ್ರೈನರ್ ಎಷ್ಟು ಸ್ಟ್ರಿಕ್ಟ್ ಇರ್ತಾರೆ ಅಂದ್ರೆ ಇವರ ಬ್ಯಾಚ್ ಅಲ್ಲಿ ಯಾರಾದ್ರೂ ಒಬ್ಬ ಟ್ರೈನಿಂಗ್ ಸ್ಟೂಡೆಂಟ್ ಲೇಟ್ ಆಗಿ ಕ್ಯಾಂಪ್ ಗೆ ಜಾಯಿನ್ ಆದ್ರು ಇಡೀ ಬ್ಯಾಚ್ ಗೆ ಶಿಕ್ಷೆ ಕೊಡ್ತಿದ್ರು. ರನ್ನಿಂಗ್, ಫ್ಲಿಪ್ಪಿಂಗ್, ರೋಪ್ ಕ್ಲೈಂಬಿಂಗ್, ಡೈಲಿ ಮಾರ್ಚಿಂಗ್, ಪ್ರತಿ ದಿನ ನರನಾಡಿಗಳನ್ನ ತಿದ್ದಿ ತೀಡುವ ಒಂದು ಟ್ರೈನಿಂಗ್ ಇದು. ಒಂದಿನ ಟ್ರೈನರ್ ನಾಳೆ ನಮ್ಮಲ್ಲಿ ಒಂದು ರನ್ನಿಂಗ್ ರೇಸ್ ಆಯೋಜನೆ ಮಾಡ್ತಿದೀವಿ, ಮುಂದೆ ಏನು ಅಂತ ಗುರುದೇವ್ ಸಿಂಗ್ ಅವರು ಹೇಳ್ತಾರೆ ಅಂತ ಕರೀತಾರೆ. ಆಗ ಗುರುದೇವ್ ಸಿಂಗ್ ಬಂದು ನಮ್ಮ ಇಂಡಿಯನ್ ಆರ್ಮಿ ದೇಶದ ಸೇವೆಗಾಗಿ ಯಾವಾಗಲೂ ಸಜ್ಜಾಗಿರುತ್ತೆ, ಅದರ ಜೊತೆಗೆ ಆರ್ಮಿಯಿಂದ ನಮ್ಮ ದೇಶಕ್ಕೆ ಹಲವಾರು ಫೈನೆಸ್ಟ್ ಸ್ಪೋರ್ಟ್ಸ್ ಮೆನ್ ಅನ್ನ ಕೊಡುಗೆಗೆ ಕೊಟ್ಟಿದೆ. ಹಾಗಾಗಿ ನಾಳೆ 6 ಮೈಲಿ ಒಂದು ರನ್ನಿಂಗ್ ರೇಸ್ ಇದೆ. ಈ ರೇಸ್ ಅಲ್ಲಿ ಮೊದಲನೇ 10 ನಂಬರ್ ಮುಂಚೂಣಿಯಲ್ಲಿ ಬರೋರಿಗೆ ನನ್ನಿಂದ ಪರ್ಸನಲ್ ಟ್ರೈನಿಂಗ್ ಸಿಗುತ್ತೆ. ಪ್ರತಿಭಾವಂತರಿಗೆ ಮುಂಬರುವ ಬ್ರಿಗೇಡ್ ಗೇಮ್ಸ್ ಅಲ್ಲಿ ಆಡಿ ನಮ್ಮ ಯೂನಿಟ್ ಅನ್ನ ಪ್ರತಿನಿಧಿಸುವ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಅವರ ಟ್ರೈನರ್ ಆ 10 ಜನ ಬೆಸ್ಟ್ ರನ್ನರ್ಸ್ ಗೆ ಫ್ಯಾಟಿಕ್ ಡ್ಯೂಟಿನ ಮಾಡಿಸೋದಿಲ್ಲ, ಜೊತೆಗೆ ಪ್ರತಿದಿನ ಒಂದು ಲೋಟ ಹಾಲು 2 ಮೊಟ್ಟೆ ಸಿಗುತ್ತೆ ಅಂತ ಹೇಳ್ತಾರೆ. ಮಿಲ್ಖಾ ಸಿಂಗ್ ಗೆ ಹಾಲು ಕುಡಿಯೋದು ಅಂದ್ರೆ ತುಂಬಾ ಇಷ್ಟ. ಬೇರೆಯವರು ಈ ರೇಸ್ ಅಲ್ಲಿ ಗೆದ್ದು ಫ್ಯಾಟಿಕ್ ಡ್ಯೂಟಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಮಿಲ್ಖಾ ಸಿಂಗ್ ಹಾಲು ಕೊಡ್ತಾರಲ್ಲ ಅದಕ್ಕೋಸ್ಕರ ಆದ್ರೂ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ. ಫ್ಯಾಟಿಕ್ ಡ್ಯೂಟಿ ಅಂದ್ರೆ ಈ ಆವರಣದ ಕೆಲಸಗಳನ್ನ ಮಾಡಿಸೋದು, ಗ್ರಾಸ್ ಕಟಿಂಗ್, ಕಸಾಯೋದು, ಈ ತರ. ಮಾರನೇ ದಿವಸ ರೇಸ್ ಸ್ಟಾರ್ಟ್ ಆಗುತ್ತೆ. ಮಿಲ್ಖಾ ಸಿಂಗ್ ಎಷ್ಟು ಆಯಾಸ ಆದ್ರೂ ಡೈಲಿ ಹಾಲು ಸಿಗುತ್ತಲ್ಲ ಅನ್ನೋ ಆಸೆಗೆ ಶಕ್ತಿ ಮೀರಿ ಓಡಿ ಆ 10 ಜನರಲ್ಲಿ ಮೊದಲನೇವರಾಗ್ತಾರೆ. ಅಂದುಕೊಂಡಂಗೆ ಹಾಲು ಮತ್ತೆ ಮೊಟ್ಟೆನ ಗಿಟ್ಟಿಸ್ಕೊಳ್ತಾರೆ. ಮಿಲ್ಖಾ ಸಿಂಗ್ ವೇಗದ ಓಟನ ಗುರುತಿಸಿ ಅವತ್ತಿಂದ ಗುರುದೇವ್ ಸಿಂಗ್ ಪರ್ಸನಲ್ ಟ್ರೈನಿಂಗ್ ಅನ್ನ ಕೊಡೋಕೆ ಶುರು ಮಾಡ್ತಾರೆ. ಹಾಲು ಕುಡಿಬೇಕಾದ್ರೆ ಮಿಲ್ಖಾ ಸಿಂಗ್ ಗೆ ತನ್ನ ಬಾಲ್ಯ ನೆನಪಾಗುತ್ತೆ. ಮಿಲ್ಖಾ ಸಿಂಗ್ ಗೆ ಹಾಲು ಅಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂದ್ರೆ ಅವರಮ್ಮ ಕುಡಿತಿದ್ದ ಗ್ಲಾಸ್ ಅನ್ನು ಈಸ್ಕೊಂಡು ಕುಡಿತಿದ್ರು. ಪಂಜಾಬ್ನ ಗೋವಿಂದಪುರ ಅನ್ನೋ ಕುಗ್ರಾಮದಲ್ಲಿ ಇರೋ ಸಂತೋಷ ಭರಿತ ಕುಟುಂಬ ಇವರದು. ತಂದೆ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ, ಸಹೋದರರು ಎಲ್ಲ ಒಂದೇ ಕಡೆ ಇರ್ತಾರೆ. ಒಂದು ಸಲ ಮಿಲ್ಖಾ ಸಿಂಗ್ ಇಂಗ್ಲಿಷ್ ಅಲ್ಲಿ ರೈಮ್ಸ್ ಹೇಳೋದನ್ನ ಕೇಳಿ ಇಡೀ ಕುಟುಂಬ ಹೆಮ್ಮೆ ಪಟ್ಟು ನನ್ನ ಮಗ ಇಂಗ್ಲಿಷ್ ಅಲ್ಲಿ ರೈಮ್ಸ್ ಹೇಳ್ತಿದ್ದಾನೆ ಅಂತ ಖುಷಿ ಪಟ್ಟು ಅವರ ತಂದೆ ತಾಯಿ ನೀನು ದೊಡ್ಡವನಾದಾಗ ಏನಾಗಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಮಿಲ್ಖಾ ಸಿಂಗ್ ನಾನೊಬ್ಬ ದೇಶದ ಸೈನಿಕ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಮಿಲ್ಖಾ ಸಿಂಗ್ ಅವರ ಜೊತೆ ಆಟ ಆಡ್ಕೊಂಡು ಕಳೆದ ದಿನಗಳು ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಈಗ ಆರ್ಮಿ ಕ್ಯಾಂಪ್ ಅಲ್ಲಿ ಗುರುದೇವ್ ಸಿಂಗ್ ಅವರ ಗರಡಿಯಲ್ಲಿ ಮಿಲ್ಖಾ ಸಿಂಗ್ ಗೆ ಡೈಲಿ ಟ್ರೈನಿಂಗ್ ಶುರುವಾಗುತ್ತೆ. ಅಲ್ಲಿವರೆಗೂ ರನ್ನಿಂಗ್ ರೇಸ್ ಅಂತ ಒಂದು ಪಂದ್ಯ ಇದೆ ಅನ್ನೋದೇ ಮಿಲ್ಖಾ ಸಿಂಗ್ ಗೆ ಗೊತ್ತಿರಲಿಲ್ಲ. ಗುರುದೇವ್ ಸಿಂಗ್ ಮೊದಲು ಬಂದ 3 ಜನ ಬ್ರಿಗೇಡ್ ಗೇಮ್ಸ್ ಅಲ್ಲಿ ಭಾಗವಹಿಸಬಹುದು, ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯನ್ ಆರ್ಮಿನ ರೆಪ್ರೆಸೆಂಟ್ ಮಾಡಬಹುದು ಅಂತೆಲ್ಲ ಮಿಲ್ಖಾ ಸಿಂಗ್ ಗೆ ಇಂಚ್
ಇಂಚು ಹೇಳ್ಕೊಡ್ತಾ ಹೋಗ್ತಾರೆ. ಮಿಲ್ಕಾ ಸಿಂಗ್ ಹೀಗೆ ಒಂದು ಸಲ ಪ್ರಾಕ್ಟೀಸ್ ಗ್ರೌಂಡ್ ಗೆ ಹೋಗಿದಾಗ ಒಬ್ಬ ವ್ಯಕ್ತಿ ಇಂಡಿಯಾ ಅಂತ ಲೇಬಲ್ ಇರೋ ಬ್ಲೇಸರ್ ಹಾಕೊಂಡು ಜೂನಿಯರ್ಸ್ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾರೆ. ಆ ಬ್ಲೇಸರ್ ಮೇಲೆ ಅಟ್ರಾಕ್ಟ್ ಆಗಿ ಅವ್ರ ಹತ್ರ ಹೋಗಿ ಈ ಕೋಟ್ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳ್ತಾರೆ. ಆಗ ಒಬ್ಬ ಇದು ಕೋಟ್ ಅಲ್ಲ ಕಣೋ ಬ್ಲೇಸರ್, ನಿನ್ಗೆ ಯಾಕದಲ್ಲ ಅಂತ ಕೇಳ್ತಾನೆ. ಆಗ ಮಿಲ್ಕಾ ಸಿಂಗ್ ಈ ತರ ಬ್ಲೇಸರ್ ಹಾಕೊಂಡವ್ರನ್ನ ಜನ ರೆಸ್ಪೆಕ್ಟ್ ಮಾಡ್ತಾರೆ, ನಾನು ಈ ತರದೊಂದು ತಗೊಳ್ತೀನಿ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಆಗ ಈ ವ್ಯಕ್ತಿ ನೀನು ಯಾರು ಏನು ಅಂತೆಲ್ಲ ವಿಚಾರಿಸಿ, ನೋಡ್ಮರಿ ಇದು ಇಂಡಿಯನ್ ಟೀಮ್ ಬ್ಲೇಸರ್, ಎಲ್ರಿಗೂ ಸಿಗುವಂತದ್ದಲ್ಲ, ನಂತರ ಚಾಂಪಿಯನ್ಸ್ ಗೆ ಮಾತ್ರ ಸಿಗುತ್ತೆ, ಅರ್ಥ ಆಯ್ತಾ, ಹೊರಡು ಇಲ್ಲಿಂದ ಅಂತ ಹೇಳಿ ತಾಜ್ ಸರದ ಮಾತಾಡಿ ಕಳಿಸ್ಬಿಡ್ತಾರೆ. ಮಾರನೇ ದಿವಸ ಮಿಲ್ಕಾ ಸಿಂಗ್ ಕಾರಿಡಾರ್ ಅಲ್ಲಿ ಓಡಾಡ್ಬೇಕಾದ್ರೆ ಅವರ ರೂಮ್ ಅಲ್ಲಿ ಈ ಬ್ಲೇಸರ್ ನ ಹ್ಯಾಂಗರ್ ಅಲ್ಲಿ ನೋಡ್ತಾರೆ. ತಕ್ಷಣ ಕುತೂಹಲದಿಂದ ಒಳಗಡೆ ಬಂದು ಆ ಬ್ಲೇಸರ್ ನ ಹಾಕೊಂಡು ಕನ್ನಡಿ ನೋಡ್ಕೊಂಡು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಖುಷಿ ಪಡ್ತಾ, ಮಿಲ್ಕಾ ಸಿಂಗ್ ಅಂದ್ರೆ ಇಂಡಿಯಾ, ಮಿಲ್ಕಾ ಒಂದು ದಿನ ಚಾಂಪಿಯನ್ ಆಗ್ತಾನೆ ಅಂತ ಪ್ರತಿಬಿಂಬದ ಜೊತೆ ಖುಷಿಯಿಂದ ಮಾತನಾಡ್ಬೇಕಾದ್ರೆ ಆ ವ್ಯಕ್ತಿ ಅಂದ್ರೆ ಶೇರ್ ಸಿಂಗ್ ಬಂದು ಏನೋ ಬ್ಲೇಸರ್ ನ ಕತ್ಕೊಂಡು ಹೋಗಕ್ಕೆ ಬಂದ್ಯಾ ಅಂತ ಕೋಪದಿಂದ ಕೇಳ್ತಾರೆ. ಆಗ ಮಿಲ್ಕಾ ಸಿಂಗ್ ಇಲ್ಲ ಸರ್ ಜಸ್ಟ್ ನಾನು ಟ್ರೈ ಮಾಡ್ತಿದ್ದೆ ಅಂತ ಹೇಳ್ತಿದ್ರು, ಕಳ್ಳ ನನ್ನ ಮಗನೇ ಅಂತ ಹರಾಸ್ಮೆಂಟ್ ಮಾಡ್ತಾರೆ. ಮಿಲ್ಕಾ ಸಿಂಗ್ ನನ್ನ ಕಳ್ಳ ಅಂತ ಕರಿಬೇಡಿ ಅಂತ ಹೇಳ್ತಿದ್ರು, ಕಳ್ಳ ಕಳ್ಳ ಅಂತ ಅವಮಾನ ಮಾಡ್ತಾರೆ. ಕಳ್ಳ ಅನ್ನೋ ಮಾತನ್ನ ಸಹಿಸೋಕಾಗದೆ ಮಿಲ್ಕಾ ಸಿಂಗ್ ಜಗಳ ಮಾಡಿದಾಗ ಅವರ ಬಟ್ಟೆ ಎಲ್ಲ ಹರಿದು ಹಾಕಿ ಕೇವಲವಾಗಿ ನಡೆಸ್ಕೊಳ್ತಾರೆ. ಇವರ ಜಗಳ ಬಿಡಿಸೋಕೆ ಮೆಂಟರ್ ಗುರುದೇವ್ ಸಿಂಗ್ ಬರ್ತಾರೆ. ತಾನು ತಯಾರು ಮಾಡ್ತಿರೋ ಶಿಷ್ಯನ್ನ ಕಳ್ಳ ಅಂತ ಕರೆಯೋದನ್ನ ಅವರಿಂದ ಸಹಿಸೋಕಾಗಲ್ಲ, ತುಂಬಾ ಕೋಪ ಬರುತ್ತೆ. ಆಗ ಮಿಲ್ಕಾ ಸಿಂಗ್ ಗೆ ಕಪ್ಪಾಳಕ್ಕೆ ಹೊಡೆದು ಯಾಕೆ ಅವರ ಬ್ಲೇಸರ್ ನ ಮುಟ್ಟಕ್ ಹೋದೆ, ನಿನಗೆ ಇಂಡಿಯಾ ಟೀಮ್ ಬ್ಲೇಸರ್ ಬೇಕು ಅಂದ್ರೆ ಅದನ್ನ ಗಳಿಸ್ಬೇಕು, ಯಾರ್ದೋ ಹಾಕೊಂಡು ಖುಷಿ ಪಡೋದಲ್ಲ. ಆ ಬ್ಲೇಸರ್ ನ ಗಳಿಸೋದು ಅಷ್ಟು ಸುಲಭ ಅನ್ಕೊಂಡ, ಪರಿಶ್ರಮ ಹಾಕ್ಬೇಕು, ಅರ್ಹತೆ ಗಳಿಸ್ಬೇಕು. ನಿನಗೆ ಇಂಡಿಯಾ ಟೀಮ್ ಬ್ಲೇಸರ್ ಬೇಕಲ್ವಾ, ಹಾಗಿದ್ರೆ ಶೇರ್ ಸಿಂಗ್ ನ ಸೋಲ್ಸು ನೋಡೋಣ, ಆಗುತ್ತೇನೋ ನಿನ್ ಕೈಲಿ, ಹೇಳು ಆಗುತ್ತೇನೋ ನಿನ್ ಕೈಲಿ ಅಂದಾಗ ಮಿಲ್ಕಾ ಸಿಂಗ್ ಆಗುತ್ತೆ ಅಂತಾರೆ. ಅದನ್ನ ಕೇಳಿ ಇವರೆಲ್ಲ ನಗ್ತಾರೆ. ಆಗ ಗುರುದೇವ್ ಸಿಂಗ್ ಏನು ನೀನು ಶೇರ್ ಸಿಂಗ್ ನ ಸೋಲ್ಸ್ತೀಯಾ, ಶೇರ್ ಸಿಂಗ್ ಓಡೋದನ್ನ ಯಾವತ್ತಾರು ನೋಡಿದೀಯಾ, ಬುಲೆಟ್ ತರ ಓಡ್ತಾರೆ, ನಿನ್ ಹತ್ರ ಅಷ್ಟೊಂದ್ ತಾಕತ್ ಇದೆಯೇನೋ ಹೇಳೋ, ಇದೇ ನನ್ನ ಹತ್ರ ಅಷ್ಟೊಂದ್ ತಾಕತ್ತು ಅಂತ ಕೇಳಿದಾಗ ಹೌದು ಇದೆ ಅಂತಾರೆ. ಈಗ ಶೇರ್ ಸಿಂಗ್ ಆಗಿದ್ರೆ ನಾಳೆನೆ ನಮ್ಮಿಬ್ರ ಮಧ್ಯೆ ಪಂದ್ಯ ನಡೀಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವರು ಹೋದ್ಮೇಲೆ ಗುರುದೇವ್ ಸಿಂಗ್ ನೀನು ಇಂತ 1000 ಶೇರ್ ಸಿಂಗ್ ರನ್ನ ಸೋಲಿಸ್ತೀಯ ಅಂತ ಭುಜ ತಟ್ಟಿ ಹೇಳ್ತಾರೆ. ಅವ್ರಿಗೆ ಮಿಲ್ಕಾ ಸಿಂಗ್ ಎಬಿಲಿಟಿ ಏನು ಅಂತ ಗೊತ್ತಿತ್ತು. ತನ್ನ ಶಿಷ್ಯನಿಗಾದ ಅವಮಾನಕ್ಕೆ ಉತ್ತರ ಕೊಡ್ಬೇಕು ಅಂತಾನೆ ಟ್ರಿಗರ್ ಮಾಡಿ ಪಂದ್ಯ ಆಗೋ ಹಾಗೆ ಮಾಡಿರ್ತಾರೆ. ಮಾರನೇ ದಿನ ಇಡೀ ಆರ್ಮಿ ಕ್ಯಾಂಪ್ ಸಮ್ಮುಖದಲ್ಲಿ ಮಿಲ್ಕಾ ಸಿಂಗ್ ಮತ್ತೆ ಶೇರ್ ಸಿಂಗ್ ಮತ್ತೆ ಅವ್ರ ಕಡೆಯವರ ಜೊತೆ ರೇಸ್ ಗೆ ಎಲ್ಲ ಸಿದ್ಧತೆ ಮಾಡ್ತಾರೆ. ಎಲ್ಲಾ ಪ್ಲೇಯರ್ಸ್ ರೆಡಿ ಆಗ್ತಾರೆ. ಕ್ಲಾಪ್ ಮಾಡಿದ ತಕ್ಷಣನೇ ಎಲ್ರು ವೇಗವಾಗಿ ಓಡ್ತಿರ್ತಾರೆ. ಆರಂಭದಲ್ಲಿ ಮಿಲ್ಕಾ ಸಿಂಗ್ ಹಿಂದುಳಿದಿದ್ರು, ಎಷ್ಟು ವೇಗವಾಗಿ ಎಲ್ಲರನ್ನು ಹಿಂದಕ್ಕಾಗ್ತಾ ಮುಂದೆ ಸಾಕ್ತಾರೆ ಅಂದ್ರೆ ಗಾಳಿಲಿ ಯಾವ್ದೋ ಬಾಣ ಹೋಗ್ತಿರೋ ಹಾಗೆ ಓಡ್ತಿರ್ತಾರೆ. ಮಿಲ್ಕಾ ಸಿಂಗ್ ಟೀಮ್ ಸಂಭ್ರಮದಿಂದ ಚೀರಪ್ ಮಾಡ್ತಿರ್ತಾರೆ. ಈಗ ಶೇರ್ ಸಿಂಗ್ ಸಮಕ್ಕೆ ಬಂದು ಓಡೋವಾಗ ಟೇಪ್ ಹತ್ರ ಆಗ್ತಿರುತ್ತೆ. ಇನ್ನೇನು ಶೇರ್ ಸಿಂಗ್ ನ ಹಿಂದಕ್ ಬೇಕೋ ಅಷ್ಟ್ರಲ್ಲಿ ಏನಾಯ್ತೋ ಏನೋ ಮಿಲ್ಕಾ ಸಿಂಗ್ ಗೆ ಕಾಲು ಕುಂಟೋಕೆ ಶುರುವಾಗಿ ಓಡೋಕಾಗದೆ ಸ್ಲೋ ಆಗ್ಬಿಡ್ತಾರೆ. ಪಂದ್ಯದಲ್ಲಿ ಶೇರ್ ಸಿಂಗ್ ಗೆಲ್ತಾರೆ. ಮಿಲ್ಕಾ ಸಿಂಗ್ ಕೆಳಗಡೆ ಬಿದ್ದಾಗ ಗುರುದೇವ್ ಸಿಂಗ್ ಓಡ್ ಬಂದು ನೋಡಿದ್ರೆ ಕಾಲಿಗೆ ಒಂದು ಶಾರ್ಪ್ ಆದ ಕಲ್ಲು ಹೋಗ್ಬಿಟ್ಟಿದೆ. ಆಗ ಆರ್ಮಿ ಆಫೀಸರ್ ಬಂದು ಮಿಲ್ಕಾ ಸಿಂಗ್ ಗೆ ನೀನು ತುಂಬಾ ಚೆನ್ನಾಗಿ ಓಡ್ದೆ, ಈ ಕಲ್ಲು ನಿನ್ನ ದಾರಿಲಿ ಇರ್ಲಿಲ್ಲ ಅಂದಿದ್ರೆ ಈ ಪಂದ್ಯನ ನೀನೇ ಗೆಲ್ತಿದ್ದೆ. ಗುರುದೇವ್ ಸಿಂಗ್ ನೀವು ಇವನಿಗೆ ಟ್ರೈನಿಂಗ್ ಕೊಡೋದನ್ನ ಮುಂದುವರಿಸಿ, ನಾನು ಮಿಲ್ಕಾ ಸಿಂಗ್ ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಗುರುದೇವ್ ಸಿಂಗ್ ಪ್ರತಿ ಸಲನು ಈ ರೀತಿ ಕಲ್ಲು ನಿನ್ನ ದಾರಿಲಿ ಅಡ್ಡ ಬರಲ್ಲ, ಅದೇನೇ ಅಡ್ಡ ಬಂದ್ರು ಸೋಲದ ಹಾಗೆ ನೀನು ಪರಿಶ್ರಮ ಹಾಕ್ಬೇಕು ಅಂತ ಹೇಳಿ ಶಹಬಾಸ್ ಗಿರಿ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಹೇಳ್ತಾರೆ ಗುರುದೇವ್ ಸಿಂಗ್ ಮಿಸ್ಟರ್ ವಾಧ್ವಾ ಅವ್ರಿಗೆ ಮಿಲ್ಕಾ ಒಬ್ಬ ನ್ಯಾಚುರಲ್ ಅಥ್ಲೀಟ್ ಆಗಿದ್ದ, ಅವನಿಗೆ ರನ್ನಿಂಗ್ ಅನ್ನೋದು ಗಾಡ್ ಗಿಫ್ಟ್ ಆಗಿ ಬಂದಿತ್ತು, ನಮ್ ಕೆಲ್ಸ ಆಲ್ರೆಡಿ ಶಾರ್ಪ್ ಆಗಿರೋ ಕತ್ತಿಗೆ ಸಾಣೆ ಹಿಡಿಯೋದು ಮಾತ್ರ ಆಗಿತ್ತು ಅಂತ ಹೇಳ್ತಾರೆ. ಆಗ ಮಿಸ್ಟರ್ ವಾದಾ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಮಿಲ್ಕಾ ಸಿಂಗ್ ಪಾಕಿಸ್ತಾನಕ್ಕೆ ಹೋಗೋಕೆ ಯಾಕೆ ಒಪ್ಕೊಳ್ತಿಲ್ಲ ಅನ್ನೋ ವಿಷಯ ಮಾತ್ರ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಗುರುದೇವ್ ಸಿಂಗ್ 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ಕೋಟ್ಯಾಂತರ ಜನ ಸಂಭ್ರಮಿಸ್ತಿದ್ರು, ಆದ್ರೆ ಈ ಪಾರ್ಟಿಷನ್ ಎಲ್ರಿಗೂ ಸಂತೋಷ ತಂದಿರಲಿಲ್ಲ. ಲಕ್ಷಾಂತರ ಜನ ಸ್ವಾತಂತ್ರ್ಯದ ದಶೆಯಿಂದ ನಿರಾಶ್ರಿತರಾದರು. ಆ ನಿರಾಶ್ರಿತರಲ್ಲಿ ಮಿಲ್ಕಾ ಸಿಂಗ್ ಕೂಡ ಒಬ್ಬ. ಇಂಡಿಯಾ ಪಾಕಿಸ್ತಾನ ಸಪರೇಷನ್ ಆದಾಗ ಮಿಲ್ಕಾ ಸಿಂಗ್ ಕುಟುಂಬದ ಹಳ್ಳಿ ಪಾಕಿಸ್ತಾನದ ಬಾರ್ಡರ್ ಗೆ ಸೇರ್ಕೊಳ್ತು. ಆಗ ಮಿಲ್ಕಾ ಸಿಂಗ್ ಕೇವಲ 12 ವರ್ಷದವನು. ಅಸಹಾಯಕನಾಗಿದ್ದ ಮಿಲ್ಕಾ ಸಿಂಗ್ ಜೀವನ ಅರಸಿ ಡೆಲ್ಲಿಗೆ ಬಂದ ಅಂತ ಮಿಲ್ಕಾ ಸಿಂಗ್ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಇಷ್ಟಕ್ಕೂ ಸ್ವಾತಂತ್ರ್ಯ ಬರೋದಕ್ಕೂ ಮಿಲ್ಕಾ ಸಿಂಗ್ ಊರು ಬಿಟ್ಟು ಡೆಲ್ಲಿಗೆ ಬಂದು ನಿರಾಶ್ರಿತನಾಗೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಅದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಡೆಲ್ಲಿಗೆ ಆಗ ಬಂದಿದ್ದು ಬರೀ ಮಿಲ್ಕಾ ಸಿಂಗ್ ಅಲ್ಲ, ಇದೇ ರೀತಿ ಮನೆ ಮಠ ಕುಟುಂಬಗಳನ್ನ ಕಳ್ಕೊಂಡ ಹಲವಾರು ಜನ ಒಂದ್ ಕಡೆ ಬಂದು ಸೇರಿದ್ರು. ಅಲ್ಲಿ ಆರ್ಮಿ ಕ್ಯಾಂಪ್ ಈ ಸಂಘರ್ಷದಲ್ಲಿ ಯಾರ್ಯಾರ ಕುಟುಂಬಸ್ಥರು ಚೆದರಿರ್ತಾರೆ ಅವರ ಡೀಟೇಲ್ಸ್ ಗಳನ್ನ ತಗೊಂಡು ಇಬ್ರನ್ನು ಒಂದು ಕಡೆ ಸೇರಿಸುವಂತ ಪ್ರಯತ್ನ ಮಾಡ್ತಿರ್ತಾರೆ.
ಹೋಗ್ತಿರ್ತಾರೆ. ಸ್ವಲ್ಪ ದಿನಗಳ ಕಾಲ ಅಲ್ಲಿಗೆ ಬಂದಿದ್ದ ನಿರಾಶ್ರಿತರ ಜೊತೆನೆ ಹಗಲು ರಾತ್ರಿ ಒಬ್ಬಂಟಿಯಾಗಿ ಬದುಕ್ತಾರೆ. ಆರ್ಮಿ ಅವರು ಕೊಟ್ರೆ ಊಟ, ಇಲ್ಲ ಅಂದ್ರೆ ಇಲ್ಲ. ಆ ಊಟನು ಎಲ್ರಿಗೂ ಸಾಕಾಗ್ತಿರ್ಲಿಲ್ಲ. ಎಷ್ಟೋ ಸಲ ಮಿಲ್ಕಾ ಸಿಂಗ್ ಗೆ ಊಟ ದಕ್ತಿರ್ಲಿಲ್ಲ. ಒಂದ್ಸಲ ಮೈಕ್ ಅಲ್ಲಿ ಗೋವಿಂದಪುರ ಇಂದ ಮಿಲ್ಕಾ ಸಿಂಗ್ ನ ಕೇಳ್ಕೊಂಡು ಬಂದಿದ್ದಾರೆ. ಮಿಲ್ಕಾ ಸಿಂಗ್ ಅನ್ನೋ ಹುಡುಗ ಎಲ್ಲೇ ಇದ್ರು ಆರ್ಮಿ ಸ್ಟಾಲ್ ಹತ್ರ ಬರ್ಬೇಕು ಅಂತ ಅನೌನ್ಸ್ ಮಾಡಿದಾಗ ಮಿಲ್ಕಾ ಸಿಂಗ್ ಓಡಿ ಹೋಗ್ತಾರೆ. ಆರ್ಮಿ ಸ್ಟಾಲ್ ಹತ್ರ ಅವರ ಅಕ್ಕ ಸಿಕ್ಕಿ ತಮ್ಮನನ್ನ ನೋಡಿ ತುಂಬಾ ಭಾವುಕರಾಗಿ ಅಳುತ್ತಾ ತಪ್ಕೊಳ್ತಾರೆ. ಇವರಿಗೆಲ್ಲ ಈಗ ಇರೋಕೆ ನೆಲೆ ಮಾಡೋಕೆ ಕೆಲಸ ಏನು ಇಲ್ಲ. ಅಲ್ಲಲ್ಲೇ ಟೆಂಟ್ ಗಳನ್ನ ಹಾಕೊಂಡು ಎಲ್ಲರೂ ಸಾಮೂಹಿಕವಾಗಿ ಜೀವನ ಮಾಡೋಕ್ ಶುರು ಮಾಡ್ತಾರೆ. ಅಸಹಾಯಕರಾಗಿದ್ದ ಮಿಲ್ಕಾ ಸಿಂಗ್ ಅಕ್ಕ ಮತ್ತವರ ಗಂಡ ಇಲ್ಲೇ ಒಂದು ಕ್ಯಾಂಪ್ ಹಾಕೊಂಡು ಉಳ್ಕೊಂಡಿರ್ತಾರೆ. ಒಂದೇ ಟೆಂಟ್ ಒಳಗಡೆ ಬೇರೆ ಹುಡುಗರು ಇಬ್ರು, ಮಿಲ್ಕಾ ಸಿಂಗ್ ಅಕ್ಕ ಮತ್ತವರ ಗಂಡ ಮಲಗ್ತಿರ್ತಾರೆ. ರಾತ್ರಿ ಆದ್ಮೇಲೆ ಪರ್ದೆನ ಸರಿಸಿ ಮಿಲ್ಕಾ ಸಿಂಗ್ ಅವರ ಭಾವ ಅವರ ಅಕ್ಕನ ಜೊತೆ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಿರ್ತಾರೆ. ಇದು ಮಿಲ್ಕಾ ಸಿಂಗ್ ಗೆ ತುಂಬಾ ಮುಜುಗರ ಉಂಟು ಮಾಡ್ತಿರುತ್ತೆ. ಜೊತೆಲಿದ್ದ ಹುಡುಗರು ಬೇರೆ ಅದನ್ನ ನೋಡಿ ನಗ್ತಾ ಇರ್ತಾರೆ. ಮಿಲ್ಕಾ ಸಿಂಗ್ ಗೆ ಅವಮಾನ ಆಗಿ ರಾತ್ರಿ ನಿದ್ದೆ ಮಾಡೋಕಾಗದೆ ಆಚೆ ಬಂದ್ಬಿಡ್ತಾರೆ. ಆಶ್ರಯ ಇಲ್ಲದೆ ಅವರ ಅಕ್ಕನಿಗೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯ ಆಗ್ಬಿಟ್ಟಿರುತ್ತೆ. ಮಾರನೇ ದಿನ ಗ್ರೌಂಡ್ ಅಲ್ಲಿ ಹುಡುಗರು ಆಟ ಆಡ್ಬೇಕಾದ್ರೆ ಮಿಲ್ಕಾ ಸಿಂಗ್ ಸೈಲೆಂಟ್ ಆಗಿ ಕುಳಿತಿರ್ತಾರೆ. ಇವರ ಅಕ್ಕನ ಪರಿಸ್ಥಿತಿ ನೋಡಿ ನಗ್ತಿದ್ದ ಹುಡುಗರು ಬಾಲ್ ಎತ್ಕೊಡು ಅಂತ ಕೇಳಿದಾಗ ಅವ್ರ ಮೇಲೆ ಗಲಾಟೆ ಮಾಡಿ ಇನ್ನೊಂದ್ಸಲ ನಗ್ತೀಯಾ ಅಂತ ಚೆನ್ನಾಗಿ ಹೊಡಿತಾರೆ. ಆ ಹುಡುಗನ ಸಪೋರ್ಟ್ ಗೆ ಇಬ್ರು ಹುಡುಗರು ಬಂದ್ರು ಒಂದು ಚೂರು ಹೆದರದೆ ಅವ್ರ ಮೇಲೆ ಹೋರಾಡ್ತಾರೆ. ಮಿಲ್ಕಾ ಸಿಂಗ್ ಧೈರ್ಯ ನೋಡಿದ ಅಲ್ಲೇ ಪಕ್ಕದ ಈ ಸ್ಲಮ್ ಹುಡುಗರು ಚಾಕು ಕೊಟ್ಟು ನಮ್ ಜೊತೆ ಜಾಯಿನ್ ಆಗು ಅಂತ ಕೇಳ್ತಾರೆ. ಆದ್ರೆ ಮಿಲ್ಕಾ ಸಿಂಗ್ ಬೇಡ ಅಂತ ಹೋಗ್ಬಿಡ್ತಾರೆ. ಅದೇ ದಿನ ಆ ಟೆಂಟ್ ಗೆ ಬಂದು ಅವರ ಭಾವ ಹಾಕೊಂಡಿದ್ದ ಪರ್ದೆ ಎಲ್ಲ ಕಿತ್ತಾಕಿ ಗಲಾಟೆ ಮಾಡ್ತಾರೆ. ಆಗ ಅವರ ಭಾವ ಮಿಲ್ಕಾ ಸಿಂಗ್ ನ ಎಳೆದು ಆಚೆ ಹಾಕಿ ಹಲ್ಲೆ ಮಾಡ್ತಾರೆ. ಅವ್ರ ಭಾವನಿಂದ ತಪ್ಪಿಸ್ಕೊಳ್ಳೋಕೆ ಹೋದಾಗ ಅವನ ಹುಡುಗರೆಲ್ಲ ಮಿಲ್ಕಾ ಸಿಂಗ್ ನ ಅಟ್ಟಿಸ್ಕೊಂಡ್ ಬರ್ತಾರೆ. ಆಗ ಪ್ರೊಟೆಕ್ಷನ್ ಗೆ ಮಿಲ್ಕಾ ಸಿಂಗ್ ಆ ಸ್ಲಮ್ ಹುಡುಗರು ಸವಾಸ ಮಾಡ್ತಾರೆ. ಇನ್ನು ಮುಂದೆ ಅವ್ರ ಜೊತೆ ಸೇರಿ ಗೂಡ್ಸ್ ಟ್ರೈನ್ ಮೇಲೆ ಹೋಗ್ತಿರೋ ಕಲ್ಲಿದ್ಲು ಕದಿಯೋದು, ಅದನ್ನ ಮಾರಿ ಸ್ವಲ್ಪ ಕಾಸು ಮಾಡ್ಕೊಳ್ಳೋದು, ಹೀಗೆ ಜೀವನ ಸಾಗ್ತಾ ಇರುತ್ತೆ. ಆ ಹುಡುಗರ ಜೊತೆ ಸೇರಿದ ಮೇಲೆ ಯಾರು ಮಿಲ್ಕಾ ಸಿಂಗ್ ಸಹವಾಸಕ್ಕೆ ಬರಲ್ಲ. ಈ ತರ ಆಕ್ಟಿವಿಟೀಸ್ ಮಾಡ್ಕೊಂಡು ಆ ಸ್ಲಮ್ ಅಲ್ಲೇ ದೊಡ್ಡವರಾಗ್ತಾರೆ. ಇದು ಇವರ ಬಾಲ್ಯ ಜೀವನದ ಕಥೆ. ಈ ರೀತಿ ಜೀವನ ಮಾಡ್ತಿದ್ರು. ಆರ್ಮಿ ಟ್ರೈನಿಂಗ್ ಗೆ ಸೇರ್ಕೊಂಡಿದ್ ಹೇಗೆ, ಅಲ್ಲಿಂದ ಅಥ್ಲೀಟ್ ಆಗಿದ್ದು ಹೇಗೆ, ಎಲ್ಲ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಆರ್ಮಿ ಕ್ಯಾಂಪ್ ಟ್ರೈನಿಂಗ್ ಮುಗಿದ ಮೇಲೆ ರಾತ್ರಿ ಹೊತ್ತಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರುವಾಗ ಆರ್ಮಿ ಆಫೀಸರ್ ಒಬ್ರು ನೋಡಿ ಇಷ್ಟೊತ್ತಲ್ಲಿ ಯಾಕೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಟ್ರೈನಿಂಗ್ ಟೈಮ್ ಅಲ್ಲಿ ಟೈಮ್ ಸಿಗಲ್ಲ ಸರ್, ಅದಕ್ಕೆ ಅಂತ ಹೇಳೋದಕ್ಕೆ ಮಾರನೇ ದಿವಸದಿಂದಾನೆ ಕಂಪ್ಲೀಟ್ಲಿ ಫ್ಯಾಟಿಕ್ ಡ್ಯೂಟಿನ ರದ್ದು ಮಾಡಿ ಅವ್ರಿಗೆ ಫುಲ್ ಟೈಮ್ ರನ್ನಿಂಗ್ ಪ್ರಾಕ್ಟೀಸ್ ಗೆ ಅಂತಾನೆ ಗುರುದೇವ್ ಸಿಂಗ್ ಅವರ ಗರಡಿಗೆ ಬಿಡ್ತಾರೆ. ಮಿಲ್ಕಾ ಸಿಂಗ್ ಗೆ ಎಷ್ಟು ಕಠಿಣವಾದ ತರಬೇತಿಯನ್ನ ಕೊಡ್ತಾರೆ ಅಂದ್ರೆ ಪ್ರತಿದಿನ ಮಿಲ್ಕಾ ಸಿಂಗ್ ನ ಓಡಿಸಿ ಈ ಮಗ್ ತುಂಬಾ ಮಿಲ್ಕಾ ಸಿಂಗ್ ಅವರ ಬೆವರನ್ನ ತುಂಬಿಸಬೇಕು. ಆ ರೀತಿ ಹಾರ್ಡ್ ಟ್ರೈನಿಂಗ್ ಕೊಡ್ತಾರೆ. ಮಿಲ್ಕಾ ಸಿಂಗ್ ವಯಸ್ಸಿಗೆ ಬಂದಾಗ ಅವ್ರ ಏರಿಯಾದಲ್ಲಿ ಒಂದು ಹುಡುಗಿಗೆ ಲೈನ್ ಹೊಡಿತಾ ಇರ್ತಾರೆ. ನೀರ್ ಹಿಡಿಯಕ್ ಬಂದಾಗ ಫಾಲೋ ಮಾಡೋದು, ಬಿಂದಿಗೆ ಎತ್ಕೊಡ್ತೀನಿ ಅಂತ ಸಹಾಯ ಮಾಡಕ್ ಹೋಗೋದು, ಹೀಗೆ ಮಾಡ್ತಾ ಒಂದ್ಸಲ ಮನೆ ಮುಂದೆ ಕ್ರಿಕೆಟ್ ಆಡ್ಕೊಂಡು ಬಾಲ್ ಒಳಗಡೆ ನಿನ್ನ ಇಷ್ಟ ಪಡ್ತಿದ್ದೀನಿ, ನಿನಗೆ ನಾನಂದ್ರೆ ಇಷ್ಟನಾ ಅಂತ ಬರೆದು ಲೆಟರ್ ಹಾಕಿ ಟೆರಸ್ ಮೇಲೆ ಎಸಿತಾರೆ. ಅದೇ ಲೆಟರ್ ಅಲ್ಲಿ ನಾನು ಕೂಡ ನಿಮ್ಮನ್ನ ಇಷ್ಟ ಪಡ್ತಿದ್ದೀನಿ ಅಂತ ಉತ್ತರ ಬರುತ್ತೆ. ಮಿಲ್ಕಾ ಸಿಂಗ್ ಗಂತೂ ಖುಷಿನೋ ಖುಷಿ, ಕುಣಿದು ಕುಪ್ಪಳಿಸ್ಕೊಂಡು ಸಂಭ್ರಮಿಸ್ತಾ ಇನ್ನು ಮುಂದೆ ಆಗಾಗ ಹೊರಗಡೆ ಭೇಟಿ ಆಗ್ತಿರ್ತಾರೆ. ಒಂದು ಸಲ ಹೀಗೆ ಒಂದು ಡ್ಯಾಮ್ ಹತ್ರ ಭೇಟಿಯಾಗಿದ್ದಾಗ ಹುಡುಗಿ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ, ಅಪ್ಪನಿಗೆ ಡ್ಯೂಟಿ ಇಲ್ಲ ರಜಾ ಇದೆ ಅಂತ ಹೇಳ್ತಾರೆ. ಆಗ ಮಿಲ್ಕಾ ಸಿಂಗ್ ಗಾಂಧೀಜಿ ಹೆಸರಲ್ಲಿ ರಜಾ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದಾರಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಮಿಲ್ಕಾ ಸಿಂಗ್ ಅದಕ್ಕೆ ಇಡೀ ಇಂಡಿಯಾ ಪೂರ್ತಿ ರಜಾ ಕೊಡ್ತಾರ ಅಂತ ಕೇಳ್ತಾರೆ. ಅದಕ್ಕೆ ಹೌದು, ದೊಡ್ಡ ಹೆಸರುಗಳ ಹೆಸರಲ್ಲಿ ರಜಾ ಸಿಗುತ್ತೆ ಅಂತಾರೆ. ಆಗ ಮಿಲ್ಕಾ ಸಿಂಗ್ ಹಾಗಿದ್ರೆ ನೋಡ್ತಿರೋ ಒಂದಿನ ಮಿಲ್ಕಾ ಅನ್ನೋ ಹೆಸರಲ್ಲೂ ಕೂಡ ಇಂಡಿಯಾದಲ್ಲಿ ರಜಾ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಅವರ ಹುಡುಗಿ ನಕ್ಕೊಂಡು ಸುಮ್ನಾಗ್ತಾರೆ. ಇವರ ಲವ್ ಸ್ಟೋರಿ ನಡಿಬೇಕಾದ್ರೆ ಆ ಹುಡುಗಿ ಏರಿಯಾದವರು ಇವರೆಲ್ಲ ರೌಡಿಗಳು, ಕಳ್ತನ ದರೋಡೆ ಮಾಡೋದೇ ಇವರ ಕೆಲ್ಸ, ಇಂಥವರಿಂದ ದೂರ ಇರು ಅಂತ ಹೇಳ್ಕೊಡ್ತಾರೆ. ಇದನ್ನ ಕೇಳಿ ಬೇಜಾರಾಗಿ ನೆಕ್ಸ್ಟ್ ಟೈಮ್ ಮಿಲ್ಕಾ ಸಿಂಗ್ ಮಾತಾಡ್ಸೋಕೆ ಓಡೋಡಿ ಬಂದು ನಾವಿಬ್ರು ಮದುವೆ ಆಗೋಣವಾ ಅಂತ ಕೇಳ್ತಾರೆ. ಆಗ ನಿನ್ನಂತ ಕಳ್ಳನ ರೌಡಿನ ಯಾರ್ ಮದುವೆ ಆಗ್ತಾರೆ, ನನಗೆ ಆ ತರದವ್ರು ಇಷ್ಟ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಮಿಲ್ಕಾ ಸಿಂಗ್ ನಿನ್ಗೋಸ್ಕರ ನಾನು ಆ ಎಲ್ಲಾ ಕೆಲ್ಸಗಳನ್ನ ಬಿಟ್ಬಿಡ್ತೀನಿ, ನನ್ನನ್ನ ನಂಬು, ನಾನು ಇವತ್ತಿಂದ ಯಾವ್ದಾದ್ರು ಗೌರವಯುತವಾದ ಕೆಲಸದ ಹಿಂದೆ ಬಿದ್ದು ಗಿಟ್ಟಿಸ್ಕೊಂಡ ಮೇಲೆ ನಿನ್ನ ಮುಂದೆ ಬರ್ತೀನಿ, ಅಲ್ಲಿವರೆಗೂ ನನಗೋಸ್ಕರ ಕಾಯ್ತೀಯ ಅಲ್ವಾ ಅಂತ ಕೇಳ್ತಾರೆ. ಆ ಹುಡುಗಿ ಕೂಡ ಖಂಡಿತ ಕಾಯ್ತೀನಿ ಅಂತ ಹೇಳಿ ಕಳಿಸ್ತಾಳೆ. ಅಲ್ಲಿಂದ ಆಚೆಗೆ ಒಂದು ಪ್ರಾಮಾಣಿಕವಾದ ಜೀವನ ಕಟ್ಕೋಬೇಕು ಅಂತ ಮಿಲ್ಕಾ ಸಿಂಗ್ ಗೆ ಅನ್ನಿಸ್ಬಿಡುತ್ತೆ. 1,000 ದುಡ್ಡಿಟ್ಕೊಂಡು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾರೆ. ಆದ್ರೆ 1,000ನೂ ಇಲ್ಲ. ಅವತ್ತಿನ ಕಾಲಕ್ಕೆ 1,000 ಅಂದ್ರೆ ತುಂಬಾ ದೊಡ್ಡ ಅಮೌಂಟ್. ಅವರ ಫ್ರೆಂಡ್ ಹತ್ರ 1,000 ಅರೇಂಜ್ ಮಾಡ್ಕೊಡು ಅಂತ ಕೇಳ್ತಾರೆ. ಅಷ್ಟೊಂದು ಬೇಕಂದ್ರೆ ಏನಿಲ್ಲ ಅಂದ್ರು 1 ವರ್ಷ ಕಾಯ್ಬೇಕು ಅಂತ ಅವರ ಫ್ರೆಂಡ್ ಹೇಳಿದಾಗ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಬೇಗ ಬೇಕು ಅಂತಾರೆ. ಹಾಗಿದ್ರೆ ನಾವು ಯಾವ್ದಾದ್ರು ದೊಡ್ಡ ಕಳ್ತನಕ್ಕೆ ಕೈ ಹಾಕ್ಬೇಕು, ಹಾಕ್ಬಿಡೋಣವಾ ಅಂತ ಕೇಳ್ತಾರೆ. ಆದ್ರೆ ಮಿಲ್ಕಾ ಸಿಂಗ್ ನಾನ್ ಇನ್ ಮುಂದೆ ಯಾವುದೇ ಕಳ್ತನ ಮಾಡಲ್ಲ, ನನಗೆ ಕಳ್ಳ ಆಗೋಕೆ ಇಷ್ಟ ಇಲ್ಲ ಅಂತ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಟ್ರೈನ್ ಟಿ ಸಿ ಬಂದು ಟಿಕೆಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇವರು ಟಿಕೆಟ್ ತಗೊಂಡಿರಲ್ಲ. ತಕ್ಷಣ ಟಿ ಸಿ ನ ತಳ್ಳಿ ಓಡಿ ಹೋಗ್ತಾರೆ. ಮಿಲ್ಕಾ ಸಿಂಗ್ ಫ್ರೆಂಡ್ ಏನೋ ಮುಂದೆ ಓಡ್ತಾನೆ. ಆದ್ರೆ ಮಿಲ್ಕಾ ಸಿಂಗ್ ಸ್ವಲ್ಪ ಸಿಕ್ಕಾಕೊಳ್ತಾರೆ. ಆದ್ರೂ ಟ್ರೈನ್ ಇಂದ ಜಂಪ್ ಮಾಡಿ ಓಡ್ಬೇಕಾದ್ರೆ ಅವರ ಫ್ರೆಂಡ್ ಭಾಗ್ ಮಿಲ್ಕಾ ಭಾಗ್ ಅಂತ ಕೂಗ್ತಾರೆ. ತಕ್ಷಣ ಮಿಲ್ಕಾ ಸಿಂಗ್ ಗೆ ಚೈಲ್ಡ್ಹುಡ್ ಟ್ರಾಮಾ ನೆನಪಾಗಿ ಡಿಸ್ಟರ್ಬ್ ಆಗ್ತಾರೆ. ಜೋರಾಗಿ ಕೂಗೋ ಕುದುರೆ, ಆ ಕುದುರೆ ಮೇಲೆ ಯಾರೋ ಕತ್ತಿ ಹಿಡಿದು ಇವ್ರ ಕಡೆ ಓಡಿ ಬರ್ತಿರೋ
ರೀತಿ ಭಯದಲ್ಲಿ ಮಿಲ್ಕಾ ಸಿಂಗ್ ಮೈಯೆಲ್ಲ ಬೆವರುತ್ತೆ. ಅದೇ ಭಯದಲ್ಲಿ ಕೈಗೆ ಕತ್ತಿ ತಗೊಂಡು ಟಿಸಿ ಕೈ ಮೇಲೆ ಎಳೆದು ಬಿಡ್ತಾರೆ. ಇದು ದೊಡ್ಡ ಇಶ್ಯೂ ಆಗಿ ಮಿಲ್ಕಾ ಸಿಂಗ್ ನ ಅರೆಸ್ಟ್ ಆಗುತ್ತೆ. ಹಣ ಇಲ್ಲದೆ ಅವ್ರ ಅಕ್ಕ ತನ್ನ ಕಿವಿಯಲ್ಲಿದ್ದ ಒಡವೆ ಮಾರಿ ಮಿಲ್ಕಾಗೆ ಬೇಲ್ ಕೊಡ್ಸಿ ಆಚೆ ಕರ್ಕೊಂಡು ಬರ್ತಾರೆ. ಜೈಲಿಂದ ಬಂದ ಮೇಲೆ ಹಲವಾರು ಕಡೆ ಕೆಲ್ಸಕ್ಕಾಗಿ ಹುಡುಕಾಟ ನಡೆಸಿದ ಮೇಲೆ ಕೊನೆಗೆ ಆರ್ಮಿಗೆ ಜಾಯಿನ್ ಆಗೋ ಅವಕಾಶ ಸಿಗುತ್ತೆ. ಗುರುದೇವ್ ಸಿಂಗ್ ಅವರು ಚೆನ್ನಾಗಿ ಟ್ರೈನಿಂಗ್ ಮಾಡಿ ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಇಂಡಿಯನ್ ಟೀಮ್ ಕೋಚ್ ರಣವೀರ್ ಸಿಂಗ್ ಅವರನ್ನ ಪರಿಚಯ ಮಾಡಿಸ್ತಾರೆ. ಬರಿಗಾಲಲ್ಲಿ ಎಷ್ಟು ಬೇಕಾದ್ರೂ ಓಡೋ ಸಾಮರ್ಥ್ಯ ಇದ್ದ ಮಿಲ್ಕಾ ಸಿಂಗ್ಗೆ ಶೂ ಹಾಕೊಂಡು ಓಡೋ ಅಭ್ಯಾಸ ಇಲ್ಲದೆ ಶುರುವಿನಲ್ಲಿ ಕಷ್ಟ ಆಗ್ತಿರುತ್ತೆ. ರಣವೀರ್ ಸಿಂಗ್ ಅವ್ರನ್ನ ಸರ್ ನಾನು ಒಲಿಂಪಿಕ್ಸ್ ನಲ್ಲಿ ಬರಿಗಾಲಲ್ಲಿ ಓಡೋದಕ್ಕೆ ಆಗಲ್ವಾ ಅಂತ ಕೇಳ್ತಾರೆ. ಅವತ್ತಿಂದ ರಣವೀರ್ ಸಿಂಗ್ ಸ್ಪೈಕ್ಸ್ ಇರೋ ಶೂಸ್ ಅಲ್ಲಿ ಓಡೋಕೆ ಟ್ರೈನಿಂಗ್ ಕೊಡ್ತಾರೆ. ಶೇರ್ ಸಿಂಗ್ ಮತ್ತೆ ಅವನ ಸಹಚರ ಸಮವಾಗಿ ಮಿಲ್ಕಾ ಸಿಂಗ್ ಗೆ ಟ್ರೈನಿಂಗ್ ಶುರು ಆದಾಗ ಮಿಲ್ಕಾ ಸಿಂಗ್ ವೇಗನ ಅಬ್ಸರ್ವ್ ಮಾಡ್ತಾ ಪಕ್ಕಾ ಇವನು ನಮ್ಮನ್ನ ಹಿಂದಿಕ್ತಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದೇ ಅಸೂಯಲ್ಲಿ ಮಿಲ್ಕಾ ಸಿಂಗ್ ಒಬ್ಬರೇ ಇದ್ದಾಗ ಇವರ ಟೀಮ್ ಬಂದು ಮುಖ ಮುಚ್ಕೊಂಡು ಕಾಲ್ಗೆ ಆ ಸ್ಪೈಕ್ಸ್ ಶೂ ಅಲ್ಲಿ ಮೊಣಕಾಲ್ ಮೇಲೆ ಪಾದದ ಮೇಲೆ ಒದ್ದು ಗಾಯ ಮಾಡ್ಬಿಡ್ತಾರೆ. ರಣವೀರ್ ಸಿಂಗ್ ಗುರುದೇವ್ ಸಿಂಗ್ ಇದನ್ನ ಯಾರ್ ಮಾಡಿದ್ರು ಅಂತ ಎಷ್ಟೇ ಕೇಳಿದ್ರು ಮಿಲ್ಕಾ ಸಿಂಗ್ ಬಾಯಿ ಬಿಡೋದಿಲ್ಲ. ಮಾರನೇ ದಿವಸ ಕ್ಯಾಂಪ್ ಅಲ್ಲಿ ಮ್ಯಾಚ್ ಇರುತ್ತೆ. ಶೇರ್ ಸಿಂಗ್ ಮತ್ತೆ ಅವರ ಟೀಮ್ ಎಲ್ಲ ಮಿಲ್ಕಾ ಸಿಂಗ್ ಹೇಗಿದ್ರು ಇವತ್ತು ಬರೋದಕ್ಕಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಮಿಲ್ಕಾ ಸಿಂಗ್ ಕಾಲ್ಗೆ ಗಾಯವಾಗಿ ಅಷ್ಟು ಡ್ರೆಸ್ಸಿಂಗ್ ಮಾಡಿದ್ರು ಕಂಟೆಸ್ಟ್ ಮಾಡ್ತೀನಿ ಅಂತ ಬಂದೇ ಬಿಡ್ತಾರೆ. ಕೋಚ್ ರಣವೀರ್ ಸಿಂಗ್ ಈ ಸ್ಥಿತಿಯಲ್ಲಿ ನೀನು ಓಡಿದ್ರೆ ನಿನ್ನ ಕಾಲ್ಗಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ದಯವಿಟ್ಟು ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ನನಗೆ ಈ ಪಂದ್ಯದಲ್ಲಿ ಗೆಲ್ಲೋ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ ಹಠ ಮಾಡಿ ಕಂಟೆಸ್ಟ್ ಮಾಡ್ತಾರೆ. ರೇಸ್ ಅಲ್ಲಿ ಓಡ್ಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ವಿಪರೀತ ನೋವಾಗ್ತಾ ಇರುತ್ತೆ. ಕೋಚ್ ಟೈಮರ್ ನೋಡ್ಕೊಳ್ತಿರ್ತಾರೆ. ಗಾಯಗಳು ಬ್ಲೀಡಿಂಗ್ ಆಗ್ತಿರುತ್ತೆ. ಓಡ್ತಿರೋ ರಭಸಕ್ಕೆ ಬ್ಯಾಂಡೇಜ್ ಕ್ಲಾತ್ ಎಲ್ಲ ಕಳ್ಕೊಳ್ತಿರುತ್ತೆ. ಮಿಲ್ಕಾ ಸಿಂಗ್ ಯಾವುದನ್ನು ಲೆಕ್ಕಿಸದೆ ಕಷ್ಟಪಟ್ಟು ಓಡಿ ಗುರಿ ಮುಟ್ತಾರೆ. ರೇಸ್ ಮುಗಿದ ಮೇಲೆ ಕೋಚ್ ಬಂದು ನೀನು ನ್ಯಾಷನಲ್ ರೆಕಾರ್ಡ್ ಅನ್ನೇ ಬ್ರೇಕ್ ಮಾಡಿದ್ಯಾ ಮಿಲ್ಕಾ ಅಂತ ಹೇಳ್ತಾರೆ. ಗುರುದೇವ್ ಸಿಂಗ್ ಗೆ ತುಂಬಾ ಹೆಮ್ಮೆ ಆಗುತ್ತೆ. ಮಿಲ್ಕಾ ಸಿಂಗ್ ಕೂಡ ತುಂಬಾ ಖುಷಿ ಆಗುತ್ತೆ. ಒಂದು ಟೈಮ್ ಅಲ್ಲಿ ಬ್ಲೇಸರ್ ಹಾಕೊಂಡು ಕಳ್ಳ ಅಂತ ಕರ್ಸ್ಕೊಂಡಿದ್ದ ಮಿಲ್ಕಾ ಸಿಂಗ್ ಗೆ ಈಗ ಸ್ವಂತ ಇಂಡಿಯನ್ ಟೀಮ್ ಬ್ಲೇಸರ್ ಹಾಕೊಳ್ಳುವ ಸಮಯ ಬಂದೇ ಬಿಡುತ್ತೆ. ಲಾಸ್ಟ್ ಮ್ಯಾಚ್ ಗೆದ್ದ ಮೇಲೆ ಬ್ಲೇಸರ್ ಗೆ ಅಳತೆ ತಗೊಳಕ್ಕೆ ಟೈಲರ್ ಮಿಲ್ಕಾ ಸಿಂಗ್ ಹತ್ರ ಬರ್ತಾರೆ. ಆ ಕ್ಷಣ ಮಿಲ್ಕಾ ಸಿಂಗ್ ಗೆ ಎಷ್ಟು ಮಧುರವಾಗಿತ್ತು ಅಂದ್ರೆ ಒಳ್ಳೆ ಮದುವೆ ಹೆಣ್ಣು ನಾಚ್ಕೊಂಡಂಗೆ ನಾಚ್ಕೊಳ್ತಿದ್ರು. ಆ ಬ್ಲೇಸರ್ ಹಾಕೊಂಡು ಮನೆಗೆ ಹೋಗಿ ಅವ್ರ ಅಕ್ಕ ಮುಂದೆ ನಿಂತ್ಕೊಂಡ್ರೆ ಅವ್ರ ಅಕ್ಕ ಇವ್ರನ್ನ ಗುರ್ತೆ ಹಿಡಿದೆ ಯಾರ್ ಬೇಕಿತ್ತು ನಿಮ್ಗೆ ಅಂತ ಕೇಳ್ತಾರೆ. ಆಗ ಮಿಲ್ಕಾ ಸಿಂಗ್ ನಗ್ತಾ ಚಸ್ಮಾ ಕಳಿತಾರೆ. ತಮ್ಮನ್ನ ಬ್ಲೇಸರ್ ಅಲ್ಲಿ ನೋಡಿ ಅಕ್ಕನಿಗೆ ಎಷ್ಟು ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ಅಂದ್ರೆ ಏನು ಮಾತೇ ಬರೋದಿಲ್ಲ. ತಪ್ಕೊಂಡು ಆನಂದದಿಂದ ಕಣ್ಣೀರು ಹಾಕ್ತಿರ್ತಾರೆ. ಆಗ ಮಿಲ್ಕಾ ಸಿಂಗ್ ಬ್ಲೇಸರ್ ಬಿಚ್ಚಿ ಅವ್ರ ಅಕ್ಕನಿಗೆ ಹಾಕಿ ಜೇಬ್ ಒಳಗಡೆ ಕೈ ಹಾಕೋಕೆ ಹೇಳ್ತಾರೆ. ಅವತ್ತು ಮಿಲ್ಕಾ ಸಿಂಗ್ ನ ಜೈಲಿಂದ ಬಿಡಿಸೋಕೆ ಅಡಬಿಟ್ಟಿದ್ದ ಕಿವಿ ಒಡವೆ ಸಿಗ್ತವೆ. ಈಗಂತೂ ಅವ್ರ ಅಕ್ಕನಿಗೆ ಮತ್ತಷ್ಟು ಖುಷಿ ಆಗುತ್ತೆ. ಇದೇ ಖುಷಿಯಲ್ಲಿ ಮಿಲ್ಕಾ ಸಿಂಗ್ ತಾನು ಪ್ರೀತಿಸಿದ ಹುಡುಗಿ ಮನೆಗೆ ಹೋಗಿ ಹೆಣ್ಣು ಕೇಳೋಣ ಅಂತ ಬಾಗಿಲು ತಟ್ಟಿದ್ರೆ ಬೇರೆಯವರು ಬಾಗಿಲು ತೆಗಿತಾರೆ. ಆಗ ಮಿಲ್ಕಾ ಸಿಂಗ್ ಫ್ರೆಂಡ್ ಬಂದು ಆ ಹುಡುಗಿ ಫ್ಯಾಮಿಲಿ ಇಲ್ಲಿಲ್ಲ, ಬೇರೆ ಕಡೆ ಹೋಗಿದ್ದಾರೆ. ಈಗ ನೀನು ಆ ಹುಡುಗಿನ ಮಾತಾಡ್ಸೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದ್ರೆ ಅವಳಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಮನ್ಸಿಗೆ ನೋವಾಗಿ ಮಿಲ್ಕಾ ಸಿಂಗ್ ಇಲ್ಲಿ ಇಷ್ಟೆಲ್ಲ ಆಗಿದ್ರು ನನಗೊಂದು ಮಾತು ನೀನು ತಿಳಿಸೇ ಇಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವರ ಫ್ರೆಂಡ್ ಹೇಳಿದಿದ್ರೆ ಏನ್ ಮಾಡ್ತಿದ್ದೆ, ಎಲ್ಲ ಬಿಟ್ಟು ಬರ್ತಿದ್ಯಾ, ತುಂಬಾ ತಡವಾಗಿ ಹೋಯ್ತು ಮಿಲ್ಕಾ, ಮುಗಿದು ಹೋದ ಕತೆ ಮರ್ತ್ ಬಿಡು ಅಂತ ಹೇಳ್ತಾನೆ. ಮಿಲ್ಕಾ ಸಿಂಗ್ ಗೆ ತುಂಬಾ ಹತಾಶೆಯಾಗಿ ಅವರು ಭೇಟಿ ಮಾಡಿದ ಸ್ಥಳಗಳಿಗೆ ಹೋಗಿ ಹಳೆ ನೆನಪುಗಳನ್ನ ನೆನಪಿಸಿಕೊಂಡು ಮರುಕ ಪಡ್ತಾರೆ. ಎಷ್ಟು ಮರುಕ ಪಟ್ರು ಎಲ್ಲ ಮಿಂಚಿ ಹೋದ ಅಧ್ಯಾಯ. ಹಾಗಾಗಿ ಪ್ರಾಕ್ಟೀಸ್ ಗೆ ವಾಪಸ್ ಆಗ್ತಾರೆ. ಈಗ ಮಿಲಿಟರಿ ಕ್ಯಾಂಪ್ ನಲ್ಲಿ ಗುರುದೇವ್ ಸಿಂಗ್ ಅವರ ಕರ್ತವ್ಯ ಮುಗಿಯುತ್ತೆ. ಇನ್ನೇನಿದ್ರು ಮುಂದೆ ನ್ಯಾಷನಲ್ ಕೋಚ್ ರಣವೀರ್ ಸಿಂಗ್ ಅವರ ಹತ್ರ ಮಿಲ್ಕಾ ಸಿಂಗ್ ಫುಲ್ ಟೈಮ್ ಟ್ರೈನಿಂಗ್ ತಗೋಬೇಕಾಗುತ್ತೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈಗ ಒಲಿಂಪಿಕ್ಸ್ ಗೆ ಆಸ್ಟ್ರೇಲಿಯಾಗೆ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. 1950 ಒಲಿಂಪಿಕ್ಸ್ ಆಸ್ಟ್ರೇಲಿಯಾದ ಮೆಲ್ಬರ್ನ್ ನಲ್ಲಿ ನಡೆಯುತ್ತೆ. ಕೋಚ್ ರಣವೀರ್ ಸಿಂಗ್ ಒಲಿಂಪಿಕ್ಸ್ ನ ಟೆಕ್ನಿಕಲ್ ಅಡ್ವೈಸರ್ ಮಿಸ್ಟರ್ ಪೀಟರ್ ಹ್ಯಾಮಿಲ್ಟನ್ ಅವರನ್ನ ಪರಿಚಯ ಮಾಡಿಸ್ತಾರೆ. ಪೀಟರ್ ಹ್ಯಾಮಿಲ್ಟನ್ ಒಂದು ಸಲ ಇಂಡಿಯನ್ ಬಾಯ್ಸ್ ನ ಅವರ ಮನೆಗೆ ಕರೀತಾರೆ. ಮನೆಗೆ ಹೋದಾಗ ಅವರ ಪ್ರೈಸಸ್, ಅವಾರ್ಡ್ಸ್, ಫೋಟೋಸ್ ಎಲ್ಲ ತೋರಿಸ್ತಿರ್ತಾರೆ. ಆಗ ಅವರ ಮೊಮ್ಮಗಳು ಸ್ಟೆಲ್ಲಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಾದ್ರೆ ಕರೆದು ಇಂಡಿಯನ್ ಟೀಮ್ ನ ಪರಿಚಯ ಮಾಡಿಸ್ತಾರೆ. ಆಗ ಸ್ಟೆಲ್ಲಾ ಮತ್ತೆ ಅವಳ ಫ್ರೆಂಡ್ಸ್ ಬಾಯ್ಸ್ ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೋಗೋಕ್ಕೂ ಮುಂಚೆ ರಣವೀರ್ ಸಿಂಗ್ ನಾಳೆ ಬೆಳಿಗ್ಗೆ ಪ್ರಾಕ್ಟೀಸ್ ಇದೆ, ಬೇಗ ಬಾ, ಲೇಟ್ ಮಾಡಬೇಡ ಅಂತ ವಾರ್ನ್ ಮಾಡಿ ಕಳಿಸ್ತಾರೆ. ಮಿಲ್ಕಾ ಸಿಂಗ್ ಟೀಮ್ ಸ್ಟೆಲ್ಲಾ ಜೊತೆ ಹೋಗಿದ್ದೆ. ಅವಳು ಬಿಯರ್ ಕುಡಿ ಅಂತ ಫೋರ್ಸ್ ಮಾಡ್ತಾಳೆ. ಚೆನ್ನಾಗಿ ಕುಡಿಸಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡ್ತಾ ಪಾರ್ಟಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಪಾರ್ಟಿಯಲ್ಲಿ ಸ್ಟೆಲ್ಲಾ ಮತ್ತೆ ಮಿಲ್ಕಾ ಸಿಂಗ್ ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಪಾರ್ಟಿ ಎಲ್ಲ ಮುಗಿದ್ಮೇಲೆ ಇಬ್ರು ಒಂದೇ ರೂಮ್ ಅಲ್ಲಿ ಉಳ್ಕೊಳ್ತಾರೆ. ಇಬ್ರು ಮಧ್ಯೆ ಸಲಿಗೆ ಜಾಸ್ತಿಯಾಗಿ ಫಿಸಿಕಲ್ ಆಗುತ್ತೆ. ರಾತ್ರಿ ಬಿಯರ್ ಕುಡಿದು ಜೊತೆ ಸೇರಿ ಲೇಟ್ ಆಗಿ ಮಲ್ಕೊಂಡಿದ್ರಿಂದ ಬೆಳಗ್ಗೆ ಬೆಳಕರೆದ್ರು ಮಿಲ್ಕಾ ಸಿಂಗ್ ಇನ್ನೂ ಎದ್ದಿರೋದಿಲ್ಲ. ತಕ್ಷಣ ಪ್ರಾಕ್ಟೀಸ್ ಇರೋದು ನೆನಪಾಗಿ ಬಟ್ಟೆ ಹಾಕೊಂಡು ಎದ್ದು ಓಡ್ತಾರೆ. ಇಷ್ಟು ವರ್ಷದಲ್ಲಿ ಯಾವತ್ತು ಪ್ರಾಕ್ಟೀಸ್ ಗೆ ಲೇಟ್ ಆಗಿ ಬರ್ದಿರೋ ಮಿಲ್ಕಾ ಸಿಂಗ್ ಇವತ್ತು ಲೇಟ್ ಆಗಿರೋದನ್ನ ನೋಡಿ ರಣವೀರ್ ಸಿಂಗ್ ಯಾಕೆ ಇವತ್ತು ಲೇಟು, ಏನಾಯ್ತು ಅಂತ ಕೇಳ್ತಾರೆ. ತಲೆ ತಗ್ಗಿಸಿ ಮಿಲ್ಕಾ ಸಿಂಗ್ ರಾತ್ರಿ ಬಿಯರ್ ಕುಡಿದಿದೆ ಸರ್ ಅದಕ್ಕೆ ಅಂತ ಹೇಳ್ತಾರೆ. ಆಗ ರಣವೀರ್ ಸಿಂಗ್ ಹಾಗಿದ್ರೆ ಇಲ್ಲಿವರೆಗೂ ಬಿಯರ್ ಕುಡಿಯೋಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಮಿಲ್ಕಾ ಸಿಂಗ್ ತಲೆ ತಗ್ಸಿನೇ ಓಡೋಕೆ ಬಂದಿದ್ದೀನಿ ಸರ್ ಅಂತ ಹೇಳ್ತಾರೆ. ಆಗ ಕೋಚ್ ಇನ್ನು 4 ತಿಂಗಳಲ್ಲಿ ಕ್ವಾಲಿಫೈಯಿಂಗ್ ರೇಸ್ ಇದೆ, ಆ ರೇಸ್ ಅಲ್ಲಿ ನೀನು ಕ್ವಾಲಿಫೈ ಆಗಿಲ್ಲ ಅಂದ್ರೆ ಟೂರ್ನಮೆಂಟ್ ಇಂದ ಹೊರಗಡೆ ಹೋಗ್ಬೇಕಾಗತ್ತೆ ಅಂತ ಕೂಗಾಡ್ತಾರೆ. ಜೊತೆಗೆ ಒಬ್ಬ ಒಳ್ಳೆ ಕ್ರೀಡಾಪಟು ಆಗೋಕೆ ಶಿಸ್ತು ತುಂಬಾ ಮುಖ್ಯ ಅಂತ ಬೈದು ಪ್ರಾಕ್ಟೀಸ್ ಗೆ ಕಳಿಸ್ತಾರೆ. ಪ್ರಾಕ್ಟೀಸ್ ಮುಗಿತಾ ಇದ್ದಂಗೆ ಮತ್ತೆ ಆ ಹುಡುಗಿ ಸ್ಟೆಲ್ಲಾ ಬಂದು ಹೊರಗಡೆ ಸುತ್ತಾಡೋಕೆ ಕರ್ಕೊಂಡು ಹೋಗಿ ಬೀಚ್ ಗೆ ಹೋಗಿ ಚೆನ್ನಾಗಿ ಆಟ ಆಡ್ತಾರೆ. ಇಬ್ರು ಒಬ್ರನ್ನೊಬ್ರು ತುಂಬಾ
ಹಚ್ಕೊಂಡಿರ್ತಾರೆ, ಜೊತೆಲಿ ತುಂಬಾ ಹೊತ್ತು ಸಮಯ ಕಳೀತಾ ಇರ್ತಾರೆ. ಈಗ ಕ್ವಾಲಿಫೈಯರ್ ಮ್ಯಾಚ್ ಶುರುವಾಗುತ್ತೆ, ಆದ್ರೆ ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಿ ಜರ್ಮನಿ ಮೇಲೆ ಸೋತ್ ಬಿಡ್ತಾರೆ. ಸೋತಿದ್ದಷ್ಟೇ ಅಲ್ಲ, ರೇಸ್ ಅಲ್ಲಿ ತುಂಬಾ ಹಿಂದೆ ಉಳಿತಾರೆ. ಪಂದ್ಯದಲ್ಲಿ ಸೋತ್ ಮೇಲೆ ಮಿಲ್ಕಾ ಸಿಂಗ್ ತುಂಬಾ ಅಪ್ಸೆಟ್ ಆಗಿ ಸ್ಟೆಲ್ಲಾ ಮಾತಾಡ್ಸೋಕೆ ಓಡೋಡಿ ಬಂದ್ರು, ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ವಾಶ್ರೂಮ್ ಗೆ ಹೋಗಿ ಕನ್ನಡಿ ನೋಡ್ಕೊಂಡು ಕೋಪದಲ್ಲಿ ತನ್ನ ಕಪಾಳಕ್ಕೆ ತಾನೇ ಹಲವಾರು ಬಾರಿ ಹೊಡ್ಕೊಂಡು ತಾನು ಎಲ್ಲಿ ಎಡವಿದ್ದೀನಿ ಅಂತ ಆತ್ಮಾವಲೋಕನ ಮಾಡ್ಕೊಳ್ತಾರೆ. ಮಾರನೇ ದಿವಸ ಸ್ಟೆಲ್ಲಾ ಮನೆಗೆ ಹೋಗಿ, ಕ್ಷಮಿಸು, ನಾನ್ ನಿನ್ ಹತ್ರ ರೂಡ್ ಆಗಿ ನಡ್ಕೊಂಡೆ, ನಿಂದೇನು ತಪ್ಪಿಲ್ಲ, ಫೋಕಸ್ ಕಳ್ಕೊಂಡಿದ್ದು ನಾನು, ನಮ್ಮ ದೇಶಕ್ಕೆ ಹೋರಾಡೋದಕ್ಕೂ ಮುಂಚೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಬರ್ತಾರೆ. ಫ್ಲೈಟ್ ಅಲ್ಲಿ ಇಂಡಿಯಾಗೆ ಹಿಂದಿರುಗಬೇಕಾದ್ರೆ ಎಲ್ರು ಮಲಗಿರ್ತಾರೆ. ಆಗ ಮಿಲ್ಕಾ ಸಿಂಗ್ ತುಂಬಾ ಯೋಚನೆ ಮಾಡಿ ಕೋಚ್ ರಣವೀರ್ ಸಿಂಗ್ ಹತ್ರ ಬಂದು 400 ಮೀಟರ್ಸ್ ವರ್ಲ್ಡ್ ರೆಕಾರ್ಡ್ ಏನು ಸರ್ ಬರ್ದ್ಕೊಡಿ ಅಂತ ಕೇಳ್ತಾರೆ. ಕೋಚ್ 45.9 ಸೆಕೆಂಡ್ಸ್ ಅಂತ ಬರ್ಕೊಡ್ತಾರೆ. ಮಿಲ್ಕಾ ಸಿಂಗ್ ಈ ರೆಕಾರ್ಡ್ ನ ಬ್ರೇಕ್ ಮಾಡ್ಲೇಬೇಕು ಅಂತ ಅವತ್ತಿನಿಂದ ತುಂಬಾ ಕಠಿಣವಾದ ಪರಿಶ್ರಮವನ್ನ ಹಾಕ್ತಾರೆ. ಸೊಂಟಕ್ಕೆ ಟೈರ್ ಕಟ್ಕೊಂಡು ಗಂಟೆಗಳ ಕಾಲ ಮರಳುಗಾಡಿನಲ್ಲಿ ಓಡೋದು, ಬೆಟ್ಟ ಗುಡ್ಡಗಳ ಮೇಲೆ ಓಡೋದು, ಹೀಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಕೋಚ್ ಅಷ್ಟಕ್ಕೆ ಬಿಡೋದಿಲ್ಲ. 2 ಕಾಲುಗಳಿಗೆ ವೆಯ್ಟ್ ಹಾಕ್ಸಿ ಸ್ಕಿಪ್ಪಿಂಗ್ ಮಾಡಿಸ್ತಾರೆ. ಡೈಲಿ ರನ್ನಿಂಗ್ ಜೊತೆ ಜಿಮ್ನಾಸ್ಟಿಕ್ಸ್ ಮಾಡಿಸಿ ಬಕೆಟ್ ಲೆಕ್ಕದಲ್ಲಿ ಬೆವರಿಳಿಸ್ತಾರೆ. ಮಿಲ್ಕಾ ಸಿಂಗ್ ಹಾರ್ಡ್ ವರ್ಕ್, ಎಫರ್ಟ್ಸ್ ಎಲ್ಲ ನೋಡಿ ಒಲಿಂಪಿಕ್ ಅಕಾಡೆಮಿಯ ಒಬ್ಬಳು ಸ್ವಿಮ್ಮಿಂಗ್ ಚಾಂಪಿಯನ್ ಇಂಪ್ರೆಸ್ ಆಗಿ ಮಿಲ್ಕಾ ಸಿಂಗ್ ಹತ್ರ ಬಂದಾಗ ಒಂದು ಸಲ ಮಾಡಿದ ತಪ್ಪನ್ನೇ ಮತ್ತೆ ಮಾಡೋದು ಬೇಡ ಅಂತ ಮಿಲ್ಕಾ ಸಿಂಗ್ ನಯವಾಗಿ ತಿರಸ್ಕರಿಸ್ತಾರೆ. ಮಿಲ್ಕಾ ಸಿಂಗ್ ದೇವರ ಹತ್ರ 45.9 ರೆಕಾರ್ಡ್ ಬ್ರೇಕಿಂಗ್ ಕಾರ್ಡ್ ನ ಇಟ್ಟು ಡೈಲಿ ಪ್ರಾರ್ಥನೆ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಈಗ 1958ರ ಏಷ್ಯನ್ಸ್ ಗೇಮ್ಸ್ ಟೋಕಿಯೋದಲ್ಲಿ ಆಯೋಜನೆ ಆಗಿರುತ್ತೆ. ಟೂರ್ನಮೆಂಟ್ ಅಲ್ಲಿ ಮೊದಲನೇ ದಿನ ಪಾಕಿಸ್ತಾನದ ಅಬ್ದುಲ್ ಖಾಲಿಕ್ ಅನ್ನೋ ಅಥ್ಲೀಟ್ ಬೇರೆ ದೇಶದವರನ್ನ ಸೋಲಿಸಿ ಅದ್ಭುತ ಪ್ರದರ್ಶನ ಕೊಡ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಅಬ್ದುಲ್ ಖಾಲಿಕ್ ಪಾಕಿಸ್ತಾನದ ಹೆಮ್ಮೆ. ಇಡೀ ಏಷ್ಯಾದಲ್ಲೇ ಫಾಸ್ಟೆಸ್ಟ್ ರನ್ನರ್ ಅನ್ನುವ ಹಣೆಪಟ್ಟಿ ಇವರಿಗೆ ಇರುತ್ತೆ. ಈ ಪಂದ್ಯದ ನೆಕ್ಸ್ಟ್ ಡೇ ಮಿಲ್ಕಾ ಸಿಂಗ್ ನ ಅಬ್ದುಲ್ ಕಲಾಂ ಎದುರಿಸೋದು ಇರುತ್ತೆ. ಅದಕ್ಕೆ ಇವತ್ತಿನ ಪಂದ್ಯದಲ್ಲಿ ಅಬ್ದುಲ್ ಖಾಲಿಕ್ ನ ಆಟ ನೋಡೋಕೆ ಅಂತ ಮಿಲ್ಕಾ ಸಿಂಗ್ ಮತ್ತೆ ಕೋಚ್ ಬಂದಿರ್ತಾರೆ. ಪಂದ್ಯ ಮುಗಿದ ಮೇಲೆ ರಣವೀರ್ ಸಿಂಗ್ ಬಂದು ಅಬ್ದುಲ್ ಖಾಲಿಕ್ ಮತ್ತು ಅವರ ಕೋಚ್ ಜಾವೇದ್ ಗೆ ಅಭಿನಂದಿಸ್ತಾರೆ. ಜೊತೆಗೆ ಇವನು ಮಿಲ್ಕಾ ಸಿಂಗ್ ಇಂಡಿಯಾದ 400 ಮೀಟರ್ ಚಾಂಪಿಯನ್ ಅಥ್ಲೀಟ್, ನಾಳೆ ಮಿಲ್ಕಾ ಜೊತೆ ರೇಸ್ ಅಲ್ಲಿ ನಿಮ್ಮ ಅಬ್ದುಲ್ ಖಾಲಿಕ್ ಕಂಟೆಸ್ಟ್ ಮಾಡ್ಬೇಕಾಗತ್ತೆ, ಸ್ವಲ್ಪ ನೋಡ್ಕೊಂಡು ಆಡಿ ಅಂತ ಹಾಗೆ ತಮಾಷೆಗೆ ಹೇಳ್ತಾರೆ. ಆಗ ಕೋಚ್ ಜಾವೇದ್, ಕೇಳ್ಪಟ್ಟಿದ್ದೀವಿ ನಿಮ್ಮ ರನ್ನರ್ ಬಗ್ಗೆ, ಚಿಕ್ಕ ವಯಸ್ಸಲ್ಲಿ ಪಾಕಿಸ್ತಾನ ಬಿಟ್ಟು ಓಡ್ ಹೋದವನಲ್ವಾ, ಅವಾಗಿಂದನೂ ಓಡ್ತಾನೆ ಇದೆಯಾ, ಇಂತ ಮಿಲ್ಕಾ ಗಿಲ್ಕಾಗಳನ್ನ ತುಂಬಾ ನೋಡಿದೀವಿ, ನಾಳೆ ನಮ್ಮ ಖಾಲಿಕ್ ಎದುರು ತೋರಿಸ್ಲಿ ಇವನ ಓಟನ ಅಂತ ಚುಚ್ಚಿ ಮಾತಾಡಿ ಹೋಗ್ತಾರೆ. ಈ ಮಾತು ಮಿಲ್ಕಾ ಅವರನ್ನ ಅವರ ಬಾಲ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಆಗ 1947 ಸ್ವತಂತ್ರ ಬಂದು ಇಂಡಿಯಾ ಪಾಕಿಸ್ತಾನ ವಿಭಜನೆಯಾದಾಗ ಇವರ ಹಳ್ಳಿ ಪಾಕಿಸ್ತಾನಕ್ಕೆ ಸೇರ್ಕೊಂಡು ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ಹಳ್ಳಿನ ಬಿಟ್ಟು ಹೊಸ ಇಂಡಿಯಾಗೆ ಹೊರಡ್ಬೇಕು, ಇಲ್ಲ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅಂತ ಮುಸ್ಲಿಮ್ಸ್ ಇಂದ ಧಮಕಿ ಇರುತ್ತೆ. ಆಗ ಈ ಊರಿನವರು ತಮ್ಮ ತಲೆ ಕಡಿದ್ರು ಪರವಾಗಿಲ್ಲ, ನಾವು ದನದ ಮಾಂಸ ತಿನ್ನಲ್ಲ ಅಂತ ಹೋರಾಟ ಮಾಡ್ತಾರೆ. ಆದ್ರೆ ಇವರು ಅಂದ್ರೆ ಸಿಖ್ರು ಅಲ್ಪಸಂಖ್ಯಾತರು, ಇವರ ಬಳಿ ಕುದುರೆ ಬಂದೂಕು ಯಾವ ಆಯುಧನೂ ಇಲ್ಲ, ಇದ್ದ ದಾರಿ ಒಂದೇ, ಊರು ಬಿಟ್ಟು ಇಂಡಿಯಾಗೆ ಹೋಗ್ಬಿಡೋದು. ಆದ್ರೆ ಅದಕ್ಕೆ ಯಾರು ಒಪ್ಪೋದಿಲ್ಲ. ಆಗ ಮಿಲ್ಕಾ ಸಿಂಗ್ ತಂದೆ ಒಂದು ಗುಬ್ಬಚ್ಚಿ ಹದ್ದಿಗೆ ಸವಾಲೊಡ್ಡುತ್ತೆ, ಒಂದು ಕುರಿ ಸಿಂಹದ ಜೊತೆ ಅಖಾಡಕ್ಕೆ ಇಳಿಯುತ್ತೆ, ನಮ್ಮಲ್ಲೇ ಒಬ್ಬ ವ್ಯಕ್ತಿ ಲಕ್ಷಾಂತರ ಜನರ ಎದುರು ಗೆದ್ದು ಬರ್ತಾನೆ ಅಂತ ಜನರಲ್ಲಿ ಧೈರ್ಯದ ಘೋಷಣೆ ಕೂಗಿಸ್ತಾರೆ. ಪಂದ್ಯದ ದಿನ ಮಿಲ್ಕಾ ಸಿಂಗ್ ಈ ಮಾತನ್ನ ನನಗೆ ಹೇಳಿದ್ರು ಅನ್ನೋ ರೀತಿ ಅದನ್ನ ತಗೊಳ್ತಾರೆ. ಅವತ್ತು ಅಸಹಾಯಕತೆಯಿಂದ ಪಾಕಿಸ್ತಾನದವರಿಗೆ ಬಲಿಯಾಗಿ ಪ್ರಾಣ ಉಳಿಸ್ಕೊಳ್ಳೋಕೆ ಇಂಡಿಯಾಗೆ ಓಡಿರ್ಬಹುದು, ಆದ್ರೆ ಇವತ್ತು ಅದೇ ಪಾಕಿಸ್ತಾನವನ್ನ ನನ್ನೊಬ್ಬನಿಂದ ಸೋಲ್ಸೋ ಅವಕಾಶ ಸಿಕ್ಕಿದೆ ಅಂತ ರನ್ನಿಂಗ್ ರೇಸ್ ಬಿಟ್ಟ ತಕ್ಷಣ ಓಟ ಶುರು ಮಾಡಿದ್ದೆ. ಎಲ್ರಿಗಿಂತ ಮುಂದೆ ಓಡ್ತಿದ್ದ ಅಬ್ದುಲ್ ಖಲೀಕ್ ಸಮ ಬಂದು ಓಡ್ತಾ ಇಬ್ರು ಟೇಪ್ ನ ಒಂದೇ ಸಲ ಟಚ್ ಮಾಡ್ತಾರೆ. ನೋಡಿದವ್ರಿಗೆಲ್ಲ ಅಬ್ದುಲ್ ಖಲೀಕ್ ಗೆಲುವಾಗಿದೆ ಅಂತ ನೆನ್ಕೊಂಡಿರ್ತಾರೆ. ಅಬ್ದುಲ್ ಖಲೀಕ್ ನ ಆಲ್ರೆಡಿ ಕೋಚ್ ಅಭಿನಂದಿಸ್ತಾ ಇರ್ತಾರೆ. ಕನ್ಫರ್ಮೇಶನ್ ಗೆ ಸ್ಕೋರ್ ಬೋರ್ಡ್ ನೋಡಿದ್ರೆ ಅಬ್ದುಲ್ ಖಲೀಕ್ ನೇಮ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ, ಮಿಲ್ಕಾ ಸಿಂಗ್ ನೇಮ್ ಫಸ್ಟ್ ಬಂದಿರುತ್ತೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರೀಪ್ಲೇ ಅಲ್ಲಿ ನೋಡಿದ್ರೆ ಇಬ್ರು ಸಮವಾಗಿ ಬಂದ್ರು. ಟೇಪ್ ಪತ್ರ ಬಂದಾಗ ಮಿಲ್ಕಾ ಸಿಂಗ್ ಜಂಪ್ ಮಾಡಿ ವಿನ್ ಆಗಿರ್ತಾರೆ. ಈ ಗೆಲುವು ಮಿಲ್ಕಾ ಸಿಂಗ್ ಮತ್ತೆ ಭಾರತದ ಪಾಲಿಗೆ ಒಂದು ಐತಿಹಾಸಿಕ ಗೆಲುವಾಗುತ್ತೆ. ಕೋಚ್ ರಣವೀರ್ ಸಿಂಗ್ ಗೆ ಹೆಮ್ಮೆಯಾಗಿ ಮಿಲ್ಕಾ ಸಿಂಗ್ ನ ಅಪ್ಪುಕೊಂಡು ಅಭಿನಂದಿಸ್ತಾರೆ. ಇಲ್ಲಿಂದ ಫಾರ್ಮ್ ಗೆ ಬಂದ ಮಿಲ್ಕಾ ಸಿಂಗ್ ಮುಂದೆ ಕ್ಯಾಲಿಫೋರ್ನಿಯಾ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಫ್ರಾನ್ಸ್, ಹೆಲ್ಸಿಂಕಿ, ಝೂರಿಚ್, ಜಕಾರ್ತಾ, ಪ್ಯಾರಿಸ್, ಬರ್ಲಿನ್, ಡೆನ್ಮಾರ್ಕ್, ಓಸ್ಲೋ, ಮಾಸ್ಕೋ, ಜಪಾನ್ ಎಲ್ಲ ದೇಶಗಳ ಮೇಲೆ ಗೆದ್ದು ಒಳ್ಳೆ ಹೆಸರನ್ನ ತರ್ತಾರೆ. ಆರ್ಮಿ ಕ್ಯಾಂಪ್ ತುಂಬಾ ಹೆಮ್ಮೆಯಿಂದ ಮಿಲ್ಕಾ ಸಿಂಗ್ ಅವರನ್ನ ಸ್ವಾಗತ ಮಾಡ್ಕೊಂಡು ಸಲ್ಯೂಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಕೋಟಾ ಮೇಲೆ ಮಿಲ್ಕಾ ಸಿಂಗ್ ಈಗ ಆರ್ಮಿ ಆಫೀಸರ್ ಆಗಿದ್ದಾರೆ. ಗುರುದೇವ್ ಸಿಂಗ್ ಅವರಿಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಖುಷಿಲಿ ಮಿಲ್ಕಾ ಸಿಂಗ್ ಮೇಲೆ ಒಂದು ಕವನನೇ ಹೇಳ್ಬಿಡ್ತಾರೆ. ಅವತ್ತು ಆರ್ಮಿ ಕ್ಯಾಂಪ್ ಅಲ್ಲಿ ಖುಷಿನೋ ಖುಷಿ, ಸಂಭ್ರಮವೋ ಸಂಭ್ರಮ, ಎಲ್ಲರೂ ಕುಣಿದು ಆಚರಿಸ್ತಾರೆ. 1960ರಲ್ಲಿ ಫ್ರಾನ್ಸ್ ನಲ್ಲಿ ನಡೆದ ಫೌಂಟೈನ್ ಬ್ಲೂ ಸೀರೀಸ್ ಅಲ್ಲಿ ಸತತ ಪ್ರಯತ್ನದಿಂದ ಮಿಲ್ಕಾ ಸಿಂಗ್ ಅಂದುಕೊಂಡ ಹಾಗೆ ಆ 45.9 ಸೆಕೆಂಡ್ಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾರೆ. ಈ ದಾಖಲೆ ಇಡೀ ಭಾರತಕ್ಕೆ ಗೌರವವನ್ನು ತಂದುಕೊಡುತ್ತೆ. ಸತತ 40 ವರ್ಷಗಳ ಕಾಲ ಈ ದಾಖಲೆಯನ್ನು ಯಾರಿಂದನೂ ಮುಟ್ಟೋಕೆ ಆಗಿರಲಿಲ್ಲ. ಇವರ ಪ್ರತಿಭೆನ ಗುರುತಿಸಿ ಇಂಡಿಯನ್ ಪ್ರೆಸಿಡೆಂಟ್ ಪದ್ಮಶ್ರೀ ಗೌರವವನ್ನು ಕೊಡ್ತಾರೆ. ಭಾರತದ ಹೆಸರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿನಿಧಿಸಿದ ಮೇಲೆ ಖುದ್ದು ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರೇ ಕರೆದು ಅಭಿನಂದಿಸಿ ನೆಕ್ಸ್ಟ್ ಬರೋ ಒಲಿಂಪಿಕ್ಸ್ ಅಲ್ಲಿ ರೋಮ್ ಕಂಟ್ರಿಯಲ್ಲಿ ನಮ್ಮ ಭಾರತಕ್ಕೆ ಮೆಡಲ್
ತರಬೇಕು, ಇಡೀ ದೇಶ ಆ ಸುವರ್ಣ ಗಳಿಗೆಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾರೆ. ಆಗ ಮಿಲ್ಕಾ ಸಿಂಗ್, ಸರ್ ನನ್ನ ಜೀವ ಇರೋದೇ ಓಟದ ಮೇಲೆ ಅನ್ನೋ ರೀತಿ ಓಡ್ತೀನಿ ಅಂತ ಹೇಳ್ತಾರೆ. ಆಗ ನೆಹರು ಅವರು, ನನ್ನಿಂದ ನಿಮಗೆ ಏನಾದ್ರು ಆಗ್ಬೇಕಿದ್ರೆ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಮಿಲ್ಕಾ ಸಿಂಗ್, ಸರ್ ಒಂದು ವೇಳೆ ನಾನು ಗೆದ್ರೆ ನನ್ನ ಹೆಸರಲ್ಲಿ ಇಡೀ ದೇಶಕ್ಕೆ ಒಂದು ನ್ಯಾಷನಲ್ ಹಾಲಿಡೇ ಕೊಡಬಹುದಾ ಅಂತ ಕೇಳ್ತಾರೆ. ಇದನ್ನ ಕೇಳಿ ನಗ್ತಾ, ಖಂಡಿತ ಕೊಡೋಣ ಬಿಡಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನೆಹರು ಅವರ ಅಸಿಸ್ಟೆಂಟ್, ನಿಮಗೊಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಕರ್ಕೊಂಡು ಹೋಗ್ತಾರೆ. ಕಾಲ್ ಪಿಕ್ ಮಾಡಿದ್ರೆ ಪಾಕಿಸ್ತಾನ ಪ್ರೆಸಿಡೆಂಟ್ ಫೀಲ್ಡ್ ಮಾರ್ಷಲ್ ಆಯೂಬ್ ಖಾನ್, ನಿಮ್ಮ ಕೋರಿಕೆಯ ಮೇರೆಗೆ ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ಶಿಪ್ ಗೇಮ್ಸ್ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಈ ವಿಷಯನ ಅದೇ ಪಾರ್ಟಿಯಲ್ಲಿ ಅನೌನ್ಸ್ ಮಾಡಿ ಈ ಟೂರ್ನಮೆಂಟ್ ಇಂದ ಎರಡು ದೇಶಗಳ ನಡುವೆ ಉತ್ತಮ ಸಂಬಂಧವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಈ ಪ್ರವಾಸನ ಮಿಲ್ಕಾ ಸಿಂಗ್ ಲೀಡ್ ಮಾಡ್ತಾರೆ ಅಂತ ಹೇಳಿ ಅಭಿನಂದಿಸಿ ಹೋಗ್ಬಿಡ್ತಾರೆ. ಆದ್ರೆ ಇದನ್ನ ಕೇಳಿ ಮಿಲ್ಕಾ ಸಿಂಗ್ ಡಲ್ ಆಗ್ತಾರೆ. ಯಾಕಂದ್ರೆ ಪಾಕಿಸ್ತಾನ ಅನ್ನೋ ಹೆಸರು ಮತ್ತೆ ತನ್ನ ಬಾಲ್ಯದ ಕರಾಳ ದಿನಗಳನ್ನ ನೆನಪಿಸುತ್ತೆ. ಬಂದೂಕುಗಳನ್ನ ಹಿಡಿದು ಕುದುರೆ ಸವಾರಿ ಮಾಡ್ಕೊಂಡು ಬಂದ ಪಾಕಿಸ್ತಾನಿಗಳು ಮಿಲ್ಕಾ ಸಿಂಗ್ ಅವರ ಗೋವಿಂದಪುರ ಊರಲ್ಲಿ ಕಂಡವರ ಮೇಲೆ ಗುಂಡು ಹಾರಿಸಿ ಇಡೀ ಊರನ್ನೇ ಸ್ಮಶಾನ ಮಾಡಿ ಮಿಲ್ಕಾ ಸಿಂಗ್ ನೋಡ್ತಿದ್ದಂಗೆ ಅವರ ಅಪ್ಪನ ಹತ್ರ ಕತ್ತಿ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅವರ ತಂದೆ ಭಾಗ್ ಮಿಲ್ಕಾ ಭಾಗ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಬೇಗ ಇಲ್ಲಿಂದ ಓಡಿ ಹೋಗು ಅಂತ ಕೂಗಿ ಹೇಳ್ತಿರ್ತಾರೆ. ಹಿಂದೆ ತಿರುಗಿ ನೋಡ್ಬೇಡ ಅಂತ ಹೇಳ್ತಿದ್ರು. ಮಿಲ್ಕಾ ಸಿಂಗ್ ತಿರುಗಿ ಬಿಡ್ತಾರೆ. ಅವರು ತಿರುಗೋದಕ್ಕೂ ಕಣ್ಣು ಮುಂದೆನೆ ಅವರ ತಂದೆ ಕತ್ತರಿಸ್ಬಿಡ್ತಾರೆ. ಈ ಕಥೆನೆಲ್ಲ ಹೇಳಿದ ಮೇಲೆ ಮಿಸ್ಟರ್ ವಾದಾಗೆ ಮಿಲ್ಕಾ ಸಿಂಗ್ ಯಾಕೆ ಪಾಕಿಸ್ತಾನಕ್ಕೆ ಬರೋದಿಲ್ಲ ಅಂತ ಹಠ ಹಿಡಿದಿದ್ದಾರೆ ಅನ್ನೋದ್ರ ಹಿಂದಿನ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಪ್ರಯಾಣ ಮುಗಿದು ಚಂಡೀಗಢ ತಲುಪ್ತಾರೆ. ಮಿಲ್ಕಾ ಸಿಂಗ್ ಮನೆಗೆ ಹೋಗಿ ಡೈರೆಕ್ಟ್ ವಿಷಯಕ್ಕೆ ಬರೋಕೆ ಆಗದೆ ವೆದರ್ ಬಗ್ಗೆ, ಕಾಫಿ ಟೀ ಈ ತರ ಬೇರೆ ಬೇರೆ ಟಾಪಿಕ್ ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಿಲ್ಕಾ ಸಿಂಗ್, ನನಗ್ ಗೊತ್ತು ಸರ್, ನೀವಿಲ್ಲಿ ವಾತಾವರಣದ ಬಗ್ಗೆನೋ ಕಾಫಿ ಟೀ ಬಗ್ಗೆನೋ ಮಾತಾಡೋಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಮಿಸ್ಟರ್ ವಾದ, ಮಿಲ್ಕಾ ನಿಮ್ ಜೊತೆ ಪ್ರೈಮ್ ಮಿನಿಸ್ಟರ್ ಮಾತಾಡ್ಬೇಕು ಅಂತ ಬಯಸ್ತಿದ್ದಾರೆ ಅಂತ ಹೇಳಿ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ನೆಹರು ಅವರು, ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ್ಲೂ ಮಿಲ್ಕಾ ಸಿಂಗ್, ಸರ್ ನನ್ನಿಂದ ಈ ಕೆಲಸ ಆಗಲ್ಲ, ನನ್ನ ಪಾದಗಳು ಮುಂದೆ ಹೋಗಲ್ಲ, ನನ್ನ ಇಡೀ ಕುಟುಂಬದ ರಕ್ತದ ವಾಸನೆ ಆ ದೇಶದ ಗಾಳಿಯಲ್ಲಿ ಸೇರ್ಕೊಂಡಿದೆ, ನನ್ನಿಂದ ಆ ಗಾಳಿನ ಉಸಿರಾಡೋಕಾಗಲ್ಲ ಅಂತ ಹೇಳ್ತಾರೆ. ಆಗ ನೆಹರುಜಿ, ಮಿಲ್ಕಾ ನೀವು ಒಬ್ಬ ಯೋಧ, ನಮ್ಮ ದೇಶಕ್ಕೆ ನಿಮ್ಮ ಅಗತ್ಯವಿದೆ, ದೇಶಕ್ಕೋಸ್ಕರ ಯೋಧ ಯಾವತ್ತು ಸೇವೆಯಿಂದ ಹಿಂದೆ ಉಳಿಬಾರದು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಯವರ ಮಾತಿಂದ ಸ್ಫೂರ್ತಿ ತಗೊಂಡು ಮಿಲ್ಕಾ ಸಿಂಗ್ ಕೊನೆಗೂ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಒಪ್ಕೊಳ್ತಾರೆ. ಹೈ ಸೆಕ್ಯೂರಿಟಿಯೊಂದಿಗೆ ಇಂಡಿಯಾ ಮಿಲ್ಕಾ ಸಿಂಗ್ ಅವರನ್ನ ಪಾಕಿಸ್ತಾನಕ್ಕೆ ಬೀಳ್ಕೊಡುತ್ತೆ. ಪಾಕಿಸ್ತಾನದಲ್ಲಿ ತುಂಬಾ ಗೌರವದಿಂದ ಮಿಲ್ಕಾ ಸಿಂಗ್ ಅವರನ್ನ ಸ್ವಾಗತ ಮಾಡ್ಕೊಳ್ತಾರೆ. ಅಬ್ದುಲ್ ಖಲೀಕ್ ಮತ್ತೆ ಮಿಲ್ಕಾ ಅವರ ನಡುವೆ ನಡೆಯೋ ಹೈ ವೋಲ್ಟೇಜ್ ಪಂದ್ಯ ನೋಡೋಕೆ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಪ್ರೆಸ್ ಮೀಟ್ ಅಲ್ಲಿ ಟೂರ್ನಮೆಂಟ್ ಗೆ ಸಂಬಂಧಪಟ್ಟ ಎಲ್ಲರೂ ಬಂದಿದ್ರು, ಮಿಲ್ಕಾ ಸಿಂಗ್ ಮಾತ್ರ ಬಂದಿರೋದಿಲ್ಲ. ಅದನ್ನ ನೋಡಿ ಇಡೀ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ, ಯಾರಿಗೂ ಉತ್ತರ ಕೊಡೋಕ್ ಆಗೋದಿಲ್ಲ. ಆದ್ರೆ ಅಸಲಿಗೆ ಮಿಲ್ಕಾ ಸಿಂಗ್ ಅವರು ಗೋವಿಂದಪುರ ಹಳ್ಳಿಗೆ ಬೈಕ್ ಅಲ್ಲಿ ಬಂದಿರ್ತಾರೆ. ಯಾವ ಹಳ್ಳಿಲಿ ತನ್ನ ಕುಟುಂಬವನ್ನ ಕಳ್ಕೊಂಡ್ರೋ ಆ ಹಳ್ಳಿನ ಇವತ್ತು ಧೈರ್ಯದಿಂದ ನೋಡ್ಬೇಕು, ಪಂದ್ಯದ ಸಮಯದಲ್ಲಿ ಯಾವುದೇ ಮಾನಸಿಕ ಗೊಂದಲಕ್ಕೆ ಒಳಗಾಗದೆ ಇರಬೇಕು, ಚೈಲ್ಡ್ಹುಡ್ ಟ್ರಾಮಾ ಇಂದ ಆಚೆ ಬರಬೇಕು ಅಂತಂದ್ರೆ ಈ ರೀತಿ ಧೈರ್ಯ ತಗೊಳ್ಬೇಕು ಅನ್ನೋದು ಮಿಲ್ಕಾ ಸಿಂಗ್ ಆಲೋಚನೆ ಆಗಿರುತ್ತೆ. ಈ ಸಲ ಅವರ ಮನೆ ಹತ್ರ ಹೋದಾಗ ಚಿಕ್ಕ ವಯಸ್ಸಲ್ಲಿ ಮಿಲ್ಕಾ ಸಿಂಗ್ ಹೊರಗಡೆಯಿಂದ ಆಟ ಆಡ್ಕೊಂಡು ಬಂದಾಗ ಮನೆ ಪೂರ್ತಿ ನಿಶಬ್ದವಾಗಿರುತ್ತೆ. ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದ್ರು ಯಾರು ಪ್ರತಿಕ್ರಿಯಿಸೋದಿಲ್ಲ. ಮನೆ ಆವರಣದಲ್ಲಿ ಯಾರು ಕಾಣಿಸ್ತಿರಲ್ಲ. ಹಾಗೆ ಹಿತ್ತಲ್ ಕಡೆ ನಡ್ಕೊಂಡು ಬಂದ್ರೆ ನೆಲದ ಮಣ್ಣೆಲ್ಲ ರಕ್ತ ಸಿಕ್ತವಾಗಿರುತ್ತೆ. ಅದರ ಮೇಲೆ ಕಾಲ್ ಇಟ್ಟಿದ್ದೆ ಮಿಲ್ಕಾ ಜಾರ್ ಬೀಳ್ತಾರೆ. ಅದನ್ನ ನೋಡ್ತಾ ಇನ್ನು ಹಿಂದೆ ಬಂದ್ರೆ ಇಡೀ ಕುಟುಂಬದವರ ಹೆಣಗಳ ರಾಶಿನೇ ಅಲ್ಲಿ ಬಿದ್ದಿರುತ್ತೆ. ಅದನ್ನೆಲ್ಲ ನೆನಪಿಸ್ಕೊಂಡು ಮಿಲ್ಕಾ ಸಿಂಗ್ ಕುಗ್ಗಿ ಹೋಗಿ ಅಲ್ಲೇ ಕೂತು ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾರೆ. ಅದನ್ನ ನೋಡಿ ಒಬ್ಬ ಪುಟ್ಟ ಹುಡುಗ ಬಂದು ಸಮಾಧಾನ ಮಾಡಿ ಅವರ ಮನೆಯಲ್ಲಿದ್ದ ಮಿಲ್ಕಾ ಸಿಂಗ್ ಫೋಟೋ ತಂದು ತೋರಿಸ್ತಾನೆ. ಮಿಲ್ಕಾ ಸಿಂಗ್ ಬಾಲ್ಯ ಸ್ನೇಹಿತ ಅವರು ಬಾಲ್ಯದಲ್ಲಿ ಹಾಡ್ತಿದ್ದ ಹಾಡು ಹೇಳ್ಕೊಂಡು ಹತ್ರ ಬಂದು ಮಿಲ್ಕಾ ಸಿಂಗ್ ನ ತಪ್ಕೊಂಡು ಅಳ್ತಾರೆ. ಈಗ ಇವರ ಕುಟುಂಬ ಸಂಪೂರ್ಣ ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದಾರೆ. ಮದುವೆಯಾಗಿ ಒಂದ್ 5 ಜನ ಮಕ್ಕಳಿದ್ದಾರೆ. ಸ್ವಂತ ಊರನ್ನ ವಿಸಿಟ್ ಮಾಡಿ ಈಗ ಮಾನಸಿಕವಾಗಿ ತಯಾರಾಗಿ ಅಂತೂ ಮಿಲ್ಕಾ ಸಿಂಗ್ ಪಾಕಿಸ್ತಾನದಲ್ಲಿ ಅಖಾಡಕ್ಕೆ ಇಳಿಯೋದಕ್ಕೆ ಸಜ್ಜಾಗಿದ್ದಾರೆ. ಈ ಹೈ ವೋಲ್ಟೇಜ್ ಮ್ಯಾಚ್ ಗೆ ಇಡೀ ಎರಡು ದೇಶದಲ್ಲೂ ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗಿದೆ. ಎಲ್ಲರೂ ರೇಡಿಯೋ ಆನ್ ಮಾಡ್ಕೊಂಡು ಕಮೆಂಟ್ರಿ ಕೇಳೋದ್ರಲ್ಲಿ ಮಗ್ನರಾಗಿರ್ತಾರೆ. ಲಾಹೋರ್ನ ಗಡಾಫಿ ಸ್ಟೇಡಿಯಂಗೆ ಜನ ಕಿಕ್ಕಿರಿದು ಬಂದಿದ್ದಾರೆ. ಪ್ರಧಾನಿ ಆಯೂಬ್ ಖಾನ್ ಬಂದು ಎಲ್ಲಾ ಪ್ಲೇಯರ್ಸ್ಗೂ ಆಲ್ ದಿ ಬೆಸ್ಟ್ ಹೇಳಿ ಅಬ್ದುಲ್ ಖಲೀಕ್ ಹತ್ರ ಬಂದು ಪಾಕಿಸ್ತಾನದ ಭರವಸೆಯ ಜವಾಬ್ದಾರಿಗಳು ನನ್ನ ಮೇಲಿವೆ, ಗೆದ್ದು ಬಾ ಅಂತ ಹೇಳಿ ವಿಶ್ ಮಾಡಿ ಹೋಗ್ತಾರೆ. ಪಾಕಿಸ್ತಾನದ ಕೋಚ್ ಜಾವಿದ್ ಅಂತೂ ಅಬ್ದುಲ್ ಖಲೀಕ್ಗೆ ಎಲ್ರನ್ನು ಸೋಲ್ಸಿ ಮುಂದೆ ಬಾ, ಯಾವ ಮಿಲ್ಕಾ ಶಿಲ್ಕಾ ನಿನ್ನ ಮುಂದೆ ಯಾರು ಇಲ್ಲ, ಯು ಆರ್ ದ ಬೆಸ್ಟ್ ಅಂತ ಹೇಳಿ ಕಳಿಸ್ತಾರೆ. ಮಿಲ್ಕಾ ಸಿಂಗ್ ಟ್ರ್ಯಾಕ್ ಗೆ ಹೋಗೋಕ್ಕೂ ಮುಂಚೆ ಜಾವಿದ್, ಮಿಲ್ಕಾ ಸಿಂಗ್ ನೆನ್ಪಿಟ್ಕೋ ಇದೇ ನಿನ್ನ ಕೊನೆ ರೇಸ್ ಆಗಿದ್ರು ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಮಿಲ್ಕಾ ಸಿಂಗ್, ಹೌದು ಸರ್, ನಾನು ಈ ರೇಸ್ ಅನ್ನ ಇದು ನನ್ನ ಕೊನೆ ರೇಸ್ ಅನ್ಕೊಂಡೇ ಓಡ್ತೀನಿ ಅಂತ ನಗ್ತಾನೆ ಹೇಳಿ ಹೋಗ್ತಾರೆ. ಈಗ ರೇಸ್ ಗೆ ಎಲ್ಲಾ ಕಂಟೆಸ್ಟೆಂಟ್ಸ್ ರೆಡಿಯಾಗಿ ನಿಲ್ತಾರೆ. ಇಡೀ ಮೈದಾನ ನಿಶಬ್ದ ಆಗುತ್ತೆ. ಪ್ರತಿಯೊಬ್ಬರ ಕಣ್ಣುಗಳು ರೇಸ್ ಟ್ರ್ಯಾಕ್ ಮೇಲೆ ಇದೆ. ಇಲ್ಲಿ ಮೈನ್ ಇರೋದೇ ಮಿಲ್ಕಾ ಸಿಂಗ್ ಮತ್ತೆ ಏಷ್ಯಾದ ತೂಫಾನ್ ಅಂತಾನೆ ಕರ್ಸ್ಕೊಳ್ಳೋ ಅಬ್ದುಲ್ ಖಲೀಕ್ ನಡುವಿನ ಕಾಳಗ. ಈಗ ರೇಸ್ ಶುರುವಾಗುತ್ತೆ. ಅಬ್ದುಲ್ ಖಲೀಕ್ ಮುಂಚೂಣಿಯಲ್ಲಿ ಹೋಗ್ತಿರ್ತಾರೆ. ಹಿಂದುಳಿದಿದ್ದ ಮಿಲ್ಕಾ ಸಿಂಗ್ ಇದ್ದಕ್ಕಿದ್ದಂಗೆ ಗಾಳಿಲಿ ಬಾಣ ಬಿಟ್ಟ ಹಾಗೆ ಅಬ್ದುಲ್ ಖಲೀಕ್ ನು ಸೇರಿಸಿ ಎಲ್ಲರನ್ನು ನಿರಾಯಸವಾಗಿ ಹಿಂದಕ್ಕೆ ಹೋಗ್ತಿರೋ ತರ ಓಡ್ತಿರ್ತಾರೆ. ಎಲ್ಲಾ ಇಂಡಿಯನ್ಸ್ ಕಣ್ಣು ಅವರ ಮೇಲೆ ಇದೆ. ನೋಡ್ತಿದ್ದ ಹಾಗೆ ಮಿಲ್ಕಾ ಸಿಂಗ್ ದೊಡ್ಡ ಅಂತರದಲ್ಲಿ ಎಲ್ಲರನ್ನು ಸೋಲಿಸಿ ಟೇಪ್ ಮುಟ್ಟೆ ಬಿಡ್ತಾರೆ. ಈ ಗೆಲುವಿನ ಸಂಭ್ರಮ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಆಗುತ್ತೆ. ನೆಹರೂಜಿ ಅವರು ಮಿಲ್ಕಾ
ಸಿಂಗ್ ಅವರ ಕೋರಿಕೆಯಂತೆ ಈ ಗೆಲುವಿನ ಸಂಭ್ರಮಕ್ಕೆ ಒಂದು ದಿನ ಪಬ್ಲಿಕ್ ಹಾಲಿಡೇನ ಘೋಷಣೆ ಮಾಡ್ತಾರೆ. ಮಿಲ್ಕಾ ಸಿಂಗ್ ಅಕ್ಕ ಅವರ ಆರ್ಮಿ ಕ್ಯಾಂಪ್ ಎಲ್ಲೆಲ್ಲೂ ಸೆಲೆಬ್ರೇಷನ್. ಕೋಚ್ ರಣವೀರ್ ಸಿಂಗ್ ಮತ್ತೆ ಗುರುದೇವ್ ಸಿಂಗ್ ಅಂತೂ ಗಡಾಫಿ ಸ್ಟೇಡಿಯಂ ಅಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಈ ಪಂದ್ಯದ ಮೂಲಕ ಮಿಲ್ಕಾ ಸಿಂಗ್ ಪಾಕಿಸ್ತಾನದ ನೆಲದಲ್ಲಿ ಅಂಟ್ಕೊಂಡಿದ್ದ ಅವರ ಚೈಲ್ಡ್ಹುಡ್ ಟ್ರಾಮಾನ ಅಳಿಸಿ ಹಾಕ್ತಾರೆ. ಪಾಕಿಸ್ತಾನದ ಪ್ರಧಾನಿ ಆಯೂಬ್ ಖಾನ್ ಮಿಲ್ಕಾ ಸಿಂಗ್ ಗೆ ಮೆಡಲ್ ಹಾಕಿ, ಇವತ್ತು ನಿನ್ನ ಓಟ ಹೇಗಿತ್ತು ಅಂದ್ರೆ ನಿಂತರ ಓಡ್ದವ್ರನ್ನ ನಾನು ಇಲ್ಲಿವರೆಗೂ ಯಾರನ್ನು ನೋಡೇ ಇಲ್ಲ ಹಾಗಿತ್ತು. ಇವತ್ತು ನೀನು ಓಡಿದ ಹಾಗೆ ಕಾಣ್ತಿರ್ಲಿಲ್ಲ, ಹಾರ್ತಿದ್ದ ಹಕ್ಕಿ ಹಾಗೆ ಕಾಣಿಸ್ತಿದ್ದೆ. ಇವತ್ತಿನಿಂದ ನಿಮ್ಮನ್ನ ಇಡೀ ಪ್ರಪಂಚ ದ ಫ್ಲೈಯಿಂಗ್ ಸಿಖ್ ಅಂತ ಕರೆಯುತ್ತೆ ಅಂತ ಸ್ವತಃ ಆಯೂಬ್ ಖಾನ್ ಬಿರುದು ಕೊಡ್ತಾರೆ. ಯಾವ ದೇಶ ಅಂದ್ರೆ ಮಿಲ್ಕಾ ಸಿಂಗ್ ಹೆದರ್ತಿದ್ರೋ ಅದೇ ದೇಶದಲ್ಲಿ ಗೌರವದಿಂದ ಗೆದ್ದು ದಿ ಫ್ಲೈಯಿಂಗ್ ಸಿಖ್ ಅಂತ ಬೀಳ್ಕೊಡುಗೆ ತಗೊಂಡು ಹಾರ್ಡ್ ವರ್ಕ್, ಡೆಡಿಕೇಶನ್, ವಿಲ್ ಪವರ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಮಿಲ್ಕಾ ಇಡೀ ವಿಶ್ವಕ್ಕೆ ಸಾರ್ತಾರೆ. ಇಲ್ಲಿಗೆ ಸಿನಿಮಾ ಮುಗಿಯಿತು.